ಎಸ್. ಓಕೆ ಮಾಸ್ಟರ್ಸ್, ಸಮಗ್ರ ಜೀವನಶೈಲಿ ಭಾಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತ್ಯೇಕವಾಗಿ 7 ಚಕ್ರಗಳಲ್ಲಿ 6 ಚಕ್ರಗಳು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಆಜ್ಞಾ ಚಕ್ರವರೆಗೂ ಅದರ ಚಿಕಿತ್ಸೆ ವಿಧಾನಗಳು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ, ಈ ಬ್ರಹ್ಮರಂಧ್ರ, ಬ್ರಹ್ಮಚಕ್ರ ಇದನ್ನು ಪೂರ್ತಿಯಾಗಿ ಚಿಕಿತ್ಸಾ ವಿಧಾನವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಓಕೆ. ಸೊ ಈ ಸಹಸ್ರಾರ ಚಕ್ರ ಚಿಕಿತ್ಸಾ ವಿಧಾನ ಅತಿ ಉತ್ತಮವಾದ, ಅತಿ ಅವಶ್ಯಕ ಇರುವಂಥ ಒಂದು ಅಂಶ ಇದು ನಾವು ತಿಳ್ಕೋಬೇಕು. ಅದಕ್ಕೆ ಇವತ್ತಿನ ಈ ಕ್ಲಾಸಲ್ಲಿ ಸಂಪೂರ್ಣವಾಗಿ ತಿಳ್ಕೊತೀವಿ. ಈಗ ಮೊದಲನೇದಾಗಿ ಸಹಸ್ರಾರ ಚಕ್ರ ಅಂದ್ರೇ ಒಂಥರ ನಮ್ಮ ತಲೆ ಭಾಗ ಅಲ್ವಾ. ಅಂದರೆ ಆಜ್ಞಾ ಚಕ್ರ ತಲಾ ಮುಂಭಾಗ ಅಂದರೆ ಇಲ್ಲಿ, ಆಯ್ತಾ. ಥರ್ಡ್ ಐ ಪಾಯಿಂಟ್, ಎರಡೂ ಕಣ್ಣುಗಳ ಭ್ರೂ ಮಧ್ಯದಲ್ಲಿರುವಂಥ ಈ ಪಾಯಿಂಟ್. ಇದರ ನೆಕ್ಸ್ಟ್ ಬರುವಂಥ ಚಕ್ರನೇ ಇದು ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ, ಆಯ್ತಾ. ಶೀರ್ಷ ಭಾಗದಲ್ಲಿರುವಂಥ, ಸೊ ನಮ್ಮ ಇಡೀ ದೇಹಕ್ಕೆ ಫಸ್ಟ್ ಎಂಟ್ರಿ ಪಾಯಿಂಟ್ ಇದು. ಒಂಥರ ಹೇಳ್ತೀವಲ್ಲ, ಒಂದು ಗರ್ಭಗುಡಿಗೆ ಮೇನ್ ದ್ವಾರ ಇರ್ತದೆ ನೋಡಿ, ಆ ರೀತಿಯಲ್ಲಿ ನಮ್ಮ ವಿಶ್ವಶಕ್ತಿಗೆ ಮೇನ್ ದ್ವಾರ ಇದೆ. ವಿಶ್ವಶಕ್ತಿಗೆ ಮೇನ್ ದ್ವಾರ ಇಲ್ಲಿಂದನೇ ಸ್ಟಾರ್ಟ್, ಆಯ್ತಾ. ಸೊ ನಮಗೆ ದೇಹದಲ್ಲಿ 2 ಪ್ಲೇಸಸ್ ಇದೆ. ಆ 2 ಪ್ಲೇಸಸ್ಸಲ್ಲಿನೂ ಈ ಕಾನ್ಸಿಯಸ್ನೆಸ್ ಅಂತಂದರೆ ಚೈತನ್ಯ ಅನ್ನೋಂಥದ್ದು ಒಂದು ಅಲ್ಲಿ ಅರಿವು ಬರ್ತಾ ಇರ್ತದೆ. ಒಂದು ನಮ್ಮ ಹೊಟ್ಟೆ ಭಾಗ, ಮೊದಲನೇದು ಸಹಸ್ರಾರ ತಲೆ ಭಾಗ, ಎರಡನೇದು ಈ ಹೊಟ್ಟೆ ಭಾಗ. ಎರಡರಲ್ಲಿ ಸಹ ಕಾನ್ಸಿಯಸ್ನೆಸ್ ಇದೆ, ಆಯ್ತಾ. ಅಂದರೆ ದಿವ್ಯಶಕ್ತಿಗೆ ನಾವು ಅನುಸಂಧಾನ ಆಗಿರ್ತೀವಿ. ಎಲ್ಲಿಂದ ಆಗಿರ್ತೀವಿ ಅಂದರೆ ಈ 2 ಭಾಗಗಳಿಂದನೇ ದೇಹದಲ್ಲಿ, ನೆನಪಿಟ್ಕೊಳ್ಳಿ, ಆಯ್ತಾ. ಉದಾಹರಣೆಗೆ ನಾವು ನೈಟು ಮಲ್ಕೊಂಡವಾಗ ನಾವು ದೀರ್ಘ ಆಳವಾದ ಧ್ಯಾನಕ್ಕೆ ಹೋಗಿ ಆಳವಾದ ನಿದ್ದೆಗೆ ಹೋಗಿ ಎರಡು ಒಂದೇ. ಸುಸುಪ್ತ ಸ್ಥಿತಿಯಲ್ಲಿ ಹೋಗುವಾಗ, ಸೊ ಅಂದರೆ ತುರಿಯ ಸ್ಥಿತಿಗಿಂತ ಇನ್ನೂ ಸ್ವಲ್ಪ ಮುಂಚೆ ಇರುವಂಥದ್ದು ಸುಸುಪ್ತ ಸ್ಥಿತಿ. ಅದೇ ಆಲ್ಮೋಸ್ಟ್ ಅಲ್ಲಿ ನಾವು ತೀಟಾ ಸ್ಥಿತಿಯಲ್ಲಿ ಹೋಗಿರ್ತೀವಿ, ತೀಟಾ ಸ್ಥಿತಿ, ಆಯ್ತಾ. ಸೊ ಡೆಲ್ಟಾ ಸ್ಥಿತಿಗೆ ಹೋದರೆ ಅದು ಸಂಪೂರ್ಣ ಸಮಾಧಿ ಸ್ಥಿತಿ, ಇಲ್ಲ ಅಂದರೆ ತುರಿಯ ಸ್ಥಿತಿಗೆ ಹೋಗ್ತೀವಿ. ಅಲ್ಲೇನಾಗತ್ತಂದರೆ ಈ ತುರಿಯ ಈ ಸುಸುಪ್ತ ಸ್ಥಿತಿಯಲ್ಲಿ ನಾವು ಮಲ್ಕೊಂಡಿರುವಾಗ ಇಲ್ಲ ಧ್ಯಾನದಲ್ಲಿರುವಾಗ ನಾವು ಆದಷ್ಟು ನಮ್ಮ ಸೂಕ್ಷ್ಮ ಶರೀರವನ್ನು ಬಿಡುಗಡೆ ಮಾಡಿಕೊಂಡು ಆಚೆ ಕಡೆ ಹೋಗುವಂಥ ಅದು ಈ ಹೊಟ್ಟೆದಿಂದನೇ ಆಗೋದು. ಹೊಟ್ಟೆದಿಂದ ಏನಾಗತ್ತೆ, ಅಲ್ಲಿಂದ ನಮ್ಮ ಈ ಸಿಲ್ವರ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಈ ಬೆಳ್ಳಿ ತೀಗ, ಓಕೆ, ಅದನ್ನು ಇಲ್ಲಿಂದ ಪ್ರಾರಂಭ ಆಗಿ ನಮ್ಮ ಸೂಕ್ಷ್ಮ ಶರೀರ ಅದರಿಂದ ಅಂದರೆ ವ್ಯಾಪ್ತಿಸ್ತಾ ಹೋಗ್ತದೆ. ಅಂದರೆ ಅಲ್ಲಿಂದ ಎಲ್ಲಿ ಬೇಕಂದ್ರೆ ಅಲ್ಲಿಗೆ ಪ್ರಯಾಣ ಮಾಡ್ತದೆ. ಆ ರೀತಿಯಲ್ಲಿ ನಮಗೆ ನೈಟಲ್ಲಿ ಆಳವಾದ ನಿದ್ದೆಯಲ್ಲಿ ಈ ಸುಸುಪ್ತ ಸ್ಥಿತಿಯಲ್ಲಿ ಆಗುವಂಥ ಅನುಭವಗಳು, ಸೂಕ್ಷ್ಮ ಶರೀರ ಅನುಭವಗಳು ಆಗ್ತಾ ಇರ್ತವೆ. ಅದಕ್ಕೆ ಇಲ್ಲಿಂದನೂ ಚೈತನ್ಯ. ಸೊ ಆ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಬೇಕು ಅಂತಂದರೆ ಡಿವೈನ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಸ್ಪಿರಿಚುವಲ್ ಕನೆಕ್ಟಿವಿಟಿ ಅಂತ ಹೇಳ್ತೀವಿ, ಆಯಿತಾ. ಮತ್ತು ಈ ಇಡೀ ತಲಭಾಗದಲ್ಲಿ ಯಾವುದೇ ತೊಂದರೆಗಳು ಇರಬಾರ್ದು, ಆಯಿತಾ. ಮತ್ತು ಕ್ಲಾರಿಟಿ ಇರಬೇಕು ನಮ್ಮಲ್ಲಿ, ಪೂರ್ತಿ ಕ್ಲಾರಿಟಿ. ಮತ್ತು ನಮ್ಮ ಪರ್ಪಸ್ ಆಫ್ ಲೈಫ್ ಅಂದರೆ ನನ್ನ ಜೀವನ ಯಾಕೆ, ಜೀವನ ಉದ್ದೇಶ ಏನು ತಿಳ್ಕೊಂಡಕ್ಕೆ, ಆಯಿತಾ. ಸೊ ಜೀವನವನ್ನು ಸರಿಯಾಗಿ ನಡೆಸ್ಕೊಂಡಕ್ಕೆ, ತುಂಬ ವಿಶ್ರಾಂತಿಯಾಗಿ ಶಾಂತಿಯುತವಾಗಿ ನಡ್ಕೊಂಡಕ್ಕೆ ಜೀವನದಲ್ಲಿ, ಆಯಿತಾ. ಒಳ್ಳೆ ಅಭ್ಯಾಸಗಳು, ಒಳ್ಳೆ ಲಕ್ಷಣಗಳು ಇಟ್ಕೊಂಡಕ್ಕೆ, ಆಯಿತಾ. ಆಮೇಲೆ ಈಗಾಗಲೇ ಹೇಳಿದ್ವಲ್ಲ, ಇಡೀ ಬ್ರಹ್ಮಾಂಡ ಜೊತೆಗೆ ನಾವು ಹೇಳ್ತಾ ಇರ್ತೀವಿ ಜ್ಞಾನೋದಯ ಅಂತ ಹೇಳ್ತೀವಿ. ಜ್ಞಾನೋದಯ ಆಗ್ತಾ ಇದೆ ಅಂತಂದರೆ ಈ ಚಕ್ರ ಆಕ್ಟಿವೇಶನ್ಗೆ ಬಂದಿದೆ ಅಂತ ಅರ್ಥ, ಆಯಿತಾ. ಸೊ ಈ ಚಕ್ರ ಸಹಸ್ರಾರ ಚಕ್ರ ಅಂದರೆ ಒಂಥರ ಇಲ್ಲಿ ಪ್ರತ್ಯೇಕವಾಗಿ ಏನೂ ಇಲ್ಲ, ಶೂನ್ಯವೇ ಅಷ್ಟೇ ಇರೋದಲ್ಲಿ, ಶೂನ್ಯವು ಮಾತ್ರ ಇರ್ತದೆ ಅಷ್ಟೇ, ಆಯಿತಾ. ಸೊ ಅದಕ್ಕೆ ಲಕ್ಷಣವೇ ಶೂನ್ಯತ್ವ. ಯಾರ್ಯಾರು ಸಹಸ್ರಾರ ಚಕ್ರಕ್ಕೆ ಬರ್ತಾರೋ ಅವರ ಒಳಗಡೆ ಹೆಚ್ಚು ಶೂನ್ಯತ್ವ ವ್ಯಾಪ್ತಿಸಿರ್ತದೆ. ಅಂದರೆ ಅರ್ಥ ಏನು, ಶಾಂತಿಯುತವಾಗಿರ್ತಾರೆ, ಶೂನ್ಯವಾಗಿರ್ತಾರೆ, ಯಾವಾಗಲೂ ಡಿವೈನ್ ಜೊತೆ ಕನೆಕ್ಟ್ ಆಗಿರ್ತಾರೆ. ಅಂದರೆ ದೈವತ್ವ, ದಿವ್ಯತ್ವ ಪೂರ್ಣತ್ವಕ್ಕೆ ಒಂದನಾಗಿರ್ತಾರೆ ಇವರು, ಅರ್ಥ ಆಯ್ತಾ. ಸೊ ಆ ರೀತಿಯಲ್ಲಿರುವಾಗ, ಸೊ ಈ ಸಹಸ್ರಾರ ಚಕ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಪಡೆಯೋಕ್ಕೆ ಪ್ರಯತ್ನ ಮಾಡಬೇಕು, ಆಯಿತಾ. ಸೊ ಇದು ಯಾವಾಗ ಕನೆಕ್ಟ್ ಆಗ್ತದೋ, ನಾವು ಯಾರಿಗೆ ಈ ಚಕ್ರ ಓಪನ್ ಆಗಿದ್ರೆ, ಈ ಚಕ್ರ ಬ್ಯಾಲೆನ್ಸ್ ಆಗಿ ಚಕ್ರ ಓಪನ್ ಆಗಿ ಕೆಲಸ ಮಾಡ್ತಾ ಇರ್ತದೋ ಅವರು ಖಂಡಿತ ದಿವ್ಯ ಚೈತನ್ಯಗೆ ಒಂದನಾಗಿರ್ತಾರೆ. ಅಂದರೆ ಸ್ಪಿರಿಚುವಲ್ ಕನೆಕ್ಟಿವಿಟಿ ಸಿಗ್ತದೆ, ಅಷ್ಟುವರೆಗೂ ಸಿಗೋದಿಲ್ಲ. ಸೊ ಆದಷ್ಟು ಏನಂದರೆ ವಿಶುದ್ಧ ಚಕ್ರದಿಂದ ನಮ್ಮ ಈ ಆಧ್ಯಾತ್ಮಿಕ ಯಾತ್ರಾ ಶುರು ಆಗತ್ತೆ.
ಇಲ್ಲಿ ಅನಾಥ ಚಕ್ರ ದಾಟಿದರೆ ನೆಕ್ಸ್ಟ್ ಬರೋದು ವಿಶುದ್ಧ ಚಕ್ರ. ಇಲ್ಲಿಂದನೇ ನಮ್ಮ ಧ್ಯಾನ, ಈ ಜ್ಞಾನ, ಸಮಪಾರ್ಜನೆ ಇದೆಲ್ಲ ಸ್ಟಾರ್ಟ್ ಆಗತ್ತೆ. ಆಯಿತಾ? ಸ್ವಲ್ಪ ಸ್ವಲ್ಪ ಶುರುವಾಗಿ ಆಗ್ನೇಯ ಚಕ್ರಕ್ಕೆ ಆಗ್ನೇಯ ಚಕ್ರಕ್ಕೂ ಬರೋ ಸಮಯಕ್ಕೆ ಏನಾಗತ್ತಂದರೆ ನಮ್ಮ ನಮ್ಮ ಧ್ಯಾನ ಜ್ಞಾನ ಅನ್ನೋದು ತುಂಬ ಬಲಪಡುತ್ತೆ, ಒಂಥರ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂತ್ ಆಗುತ್ತೆ. ಆಯಿತಾ? ಅದಕ್ಕೆ ಇಲ್ಲಿ ಪ್ರತ್ಯೇಕವಾಗಿ ಮೂರನೇ ಕಣ್ಣ ದೃಶ್ಯಗಳು, ಮೂರನೇ ಕಣ್ಣ ಅನುಭವಗಳು, ಆಂತರಿಕ ಧ್ವನಿಗಳು, ಆಂತರಿಕ ಧ್ವನಿ, ಆಂತರಿಕ ಕ್ಲಾರಿಟಿ, ಇನ್ನರ್ ಕ್ಲಾರಿಟಿ, ಸೊ ಎಲ್ಲನೂ ಸಿಗತ್ತೆ ನಮಗೆ. ಆಯಿತಾ? ಯಾವ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ನಡ್ಕೋಬೇಕು, ಒಳ್ಳೆಯ ಲಕ್ಷಣಗಳು, ದೈವ ಲಕ್ಷಣಗಳೆಲ್ಲ ಇಲ್ಲೇ ಶುರು ಆಗತ್ತೆ. ಆಯಿತಾ? ಯಾಕಂದರೆ ಇಲ್ಲೇ ಧ್ಯಾನ ಬಲವಾಗಿರ್ತದೆ. ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಫಲವಂತವಾಗತ್ತೆ ಅಂತಂದರೆ ಕಂಪ್ಲೀಟ್. ಆಯಿತಾ? ಏನಂತದು ಕಂಪ್ಲೀಟ್ ಆಗಿದೆ. ಈ ಉದಾಹರಣೆಗೆ ನಾವು ತಿರುಪತಿಗೆ ಹೋಗ್ತೀವಿ. ಎಲ್ಲ ಮೆಟ್ಟಿಗಳು ಹತ್ತಿ 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 7 ಪರ್ವತಗಳು ದಾಟಿ ಕೊನೆ ಮೇಲೆಗೆ ಹೋಗ್ತೀವಿ ನೋಡಿ, ಅದು ಸಹಸ್ರಾರ. ಅಲ್ಲೇ ಶ್ರೀ ವೆಂಕಟೇಶ್ವರರು ಇರೋದು. ಆಯಿತಾ? ಸೊ ಶ್ರೀ ವೆಂಕಟೇಶ್ವರರು ಅಲ್ಲಿರ್ತಾರೆ. ಸೊ ಅಂದರೆ ಬಾಲಾಜಿ ಇರೋದು ಅದು ಸಹಸ್ರಾರ ಚಕ್ರ, ಅದೇ 7ನೇ ಚಕ್ರ, 7ನೇ ಪರ್ವತ ಅಂತ ಹೇಳ್ತೀವಿ ನಾವು. 7 ತೆಲುಗಲ್ಲಿ 7 ಕೊಂಡಲ ಅಂತ ಹೇಳ್ತಾರೆ. ಅಂದರೆ 7 ಪರ್ವತಗಳಂದರೆ ಕೊನೆಯ ಪರ್ವತ ಅದೇ ಸಹಸ್ರಾರ. ಅದೇ ನಮ್ಮ ದೇಹದಲ್ಲಿನೂ 7 ಚಕ್ರಾಸ್, ಅಂದರೆ ಕೆಳಗಡೆಯಿಂದ ಮೂಲಾಧಾರದಿಂದ ಮೇಲೆ ಬರುವಾಗ ಈ ಕೊನೆಯ ಚಕ್ರಕ್ಕೆ ಸೇರ್ಕೊಂತೀವಲ್ಲ, ಅದು 7ನೇ ಚಕ್ರ. ಅಲ್ಲಿಗೆ ನಿಮ್ಮ ಈ ಜೀವನ ಅಂತಂದರೆ ಈ ಯಾಂತ್ರಿಕ ಜೀವನ, ಈ ಮೆಕ್ಯಾನಿಕಲ್ ಲೈಫ್, ಈ ಪ್ರಾಪಂಚಿಕ ಜೀವನ ಅನ್ನೋದು ಅಲ್ಲಿ ಮುಕ್ತಾಯ ಆಗತ್ತೆ. ಆಯಿತಾ? ಅಲ್ಲಿಂದ ಅದು ಆಕ್ಟಿವೇಶನ್ ಆದಮೇಲೆ ಏನಾಗತ್ತಂದರೆ ನಿಮಗೆ ನೆಕ್ಸ್ಟ್ ಜೀವನಗಳು ಬರೋದಿಲ್ಲ. ಯಾಕಂದರೆ ಈಗಾಗಲೇ ನೀವು ದಿವ್ಯ ಚೈತನ್ಯ ಜೊತೆಗೆ ಒಂದನ ಆಗಿದ ಮೇಲೆ ಮತ್ತೆ ನೀವು ಈ ಪ್ರಪಂಚಕ್ಕೆ ಬಂದು ಮತ್ತೆ ಈ ಕರ್ಮಗಳು, ಈ ಸಾಮಾನ್ಯ ಕರ್ಮಗಳು, ಈ ಸಾಮಾನ್ಯ ಕೆಲಸಗಳು, ಇದೆಲ್ಲ ನೀವು ಒಡನಾಟ ನಿಮಗೆ ಬೇಕಾಗಿಲ್ಲ ಆ್ಯಕ್ಚುಲಿ. ಆಯಿತಾ? ಆ ರೀತಿಯಲ್ಲಿ ನಿಮ್ಮ ಜೀವನ ತಯಾರಾಗತ್ತೆ. ಆಯಿತಾ? ಇದಕ್ಕೂ ಬೇಕಾಗಿರೋದು ಸಾಧನೆ. ಆಯಿತಾ? ಅಷ್ಟು ಈಸಿ ಅಲ್ಲ. ಸೊ ಇದಕ್ಕೂ ಸಾಧನೆ ಬೇಕಾಗತ್ತೆ. ನಿರಂತರ ಪ್ರಕ್ರಿಯೆ, ನಿರಂತರ ಧ್ಯಾನ ಜ್ಞಾನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ರೆ ಈ ಚಕ್ರಗೆ ನಾವು ತಲುಪಿಸ್ತೀವಿ. ಇಲ್ಲ ಅಂದರೆ ಈಗಾಗಲೇ ಕೇವಲ ಮೂಲಾಧಾರದಲ್ಲೇ ತುಂಬ ಜನ ಬದುಕ್ತಾ ಇದ್ದಾರೆ. ಈ ಭೂಮಿ ಮೇಲೆ ನೋಡಿದರೆ ಹೆಚ್ಚಿನ ಪರ್ಸೆಂಟೇಜ್ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅಷ್ಟೇ. ಆಯಿತಾ? ಯಾರೇ ದೊಡ್ಡ ದೊಡ್ಡ ನಾಯಕರಲ್ಲಿ ತೊಗೊಂಡಿದ್ರು, ಅಂದರೆ ದೊಡ್ಡ ದೊಡ್ಡ ಪೊಸಿಷನಲ್ಲಿರುವಂಥ ವ್ಯಕ್ತಿಗಳು ತೊಗೊಂಡಿದ್ರು, ಸೊ ಫೇಮಸ್ ಸಿನಿ ಸೆಲೆಬ್ರಿಟೀಸ್ ಎಲ್ಲರೂ ಏನೇ ತಗೊಳ್ಳಿ, ಅವರೆಲ್ಲ ಮ್ಯಾಕ್ಸಿಮಮ್ ಅಂದರೆ ಮಣಿಪುರ ಚಕ್ರವರೆಗೂ ಬಂದು ಅಲ್ಲಿ ನಿಂತ್ಕೊಂಡಿದ್ದಾರೆ. ಆಯಿತಾ? ಅಲ್ಲಿಂದ ಮೇಲೆ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲ ಅಂದರೆ ಇಷ್ಟು ಯುದ್ಧಗಳು, ಈ ರೀತಿಯಲ್ಲಿ ಯುದ್ಧ ಆಗಲಿ, ಮೋಸ ಆಗಲಿ, ವಂಚನೆ ಆಗಲಿ ಈ ಭೂಮಿಯಲ್ಲಿ ನಡೀತಾ ಇದೆ ಅಂದರೆ, ಹಿಂಸೆ ನಡೀತಾ ಇದೆ ಅಂದರೆ ಕಾರಣ ಎಲ್ಲರೂ ಆದಷ್ಟು 80% ಜನ. ಆಯಿತಾ? ಭೂಮಿ ಅನ್ನೋದು ಹೇಳ್ಬೇಕಂದ್ರೆ ಭೂಮಿ, ವಾತಾವರಣ, ಈ ಚೈತನ್ಯ ಅಂದರೆ ಹೇಳ್ಬೇಕಂದ್ರೆ ಈ ನಿಸರ್ಗ ಎಲ್ಲ ರೆಡಿ ಇದೆ, ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ರೆಡಿ ಇದೆ. ಯಾವುದಕ್ಕೆ? ಸೊ ಒಂಥರ ದಿವ್ಯ ಚೈತನ್ಯ ಕಡೆ, ಸೊ ಉನ್ನತ ಮಟ್ಟದ ಚೈತನ್ಯಕ್ಕೆ ನಮ್ಮನ್ನು ಆಹ್ವಾನ ಮಾಡೋಕ್ಕೆ ರೆಡಿ ಇದೆ. ಬಟ್ ನಾವು ರೆಡಿ ಇಲ್ಲ. ಆಯಿತಾ? ಸೊ ಅಂದರೆ ಅರ್ಥ ಏನಂದರೆ ಮಾನವನಲ್ಲಿ ಈ ಚಕ್ರಗಳ ಆಕ್ಟಿವೇಶನ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಅವನು ತಿನ್ನೋ ಆಹಾರ, ಅವನ ಜೀವನ ಶೈಲಿ, ಅವನ ಪದ್ಧತಿಗಳು, ಅವನ ಅಭ್ಯಾಸಗಳು ಅದಕ್ಕೆ ತಕ್ಕ ಇಲ್ಲ. ಆಯಿತಾ? ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇಂಥ ಪದ್ಧತಿಗಳು ನಾವು ತಿಳ್ಕೊಂಡು, ಆಯಿತಾ? ಎಷ್ಟು ಪದ್ಧತಿಗಳು ಹೇಳಿದೀವಿ ಈಗ? 6 ಚಕ್ರಗಳು ಪೂರ್ಣವಾಗಿ ಸಂಪೂರ್ಣ ಚಿಕಿತ್ಸೆಗಳು ಹೇಳಿ. ಯಾರ್ಯಾರು ಮಾಡ್ಕೊತಾ ಇರ್ತಾರೋ ಒಂದೊಂದು ದಿವಸ ಒಂದು ಮಾಡ್ಕೊಳ್ಳಿ. ಎವ್ರಿ ಡೇ ಎಲ್ಲನೂ ಮಾಡೋಕ್ಕಾಗಲ್ಲ. ಇನ್ನೊಂದು, ಒಂದು ಚಕ್ರಕ್ಕೆ ಸಂಬಂಧಿತ ಚಿಕಿತ್ಸೆಗಳು ಹಲವಾರು ಅಂತಂದರೆ 6-7 ಚಿಕಿತ್ಸೆಗಳು ಹೇಳ್ತೀವಿ ನಾವು ಅಲ್ವಾ? ಅದರಲ್ಲಿ ಯಾವುದೋ 2-3 ಮಾಡ್ಕೊಳ್ಳಿ. ಆಯಿತಾ? ಆ ರೀತಿಯಲ್ಲಿ ಒಂದು ದಿವಸ ಇದು, ಒಂದು ದಿವಸ ಇನ್ನೊಂದು ಚಕ್ರ, ಇನ್ನೊಂದು ದಿವಸ ಇನ್ನೊಂದು ಚಕ್ರ ಮಾಡ್ಕೊತಾ ಇರಿ. ಆವಾಗ ನಿಮಗೆ ಎಲ್ಲ ಚಕ್ರಗಳಿಗೆ ಸಂಬಂಧಿತ ಆಕ್ಟಿವೇಶನ್ ಬರ್ತಾ ಇರ್ತದೆ. ಆಯಿತಾ? ಸೊ ಆ ರೀತಿಯಲ್ಲಿ ನಮ್ಗೆ ಏನಾಗತ್ತಂದರೆ ಕುಂಡಲಿನಿ ಶಕ್ತಿ ನಮಗೆ ಅಡಗಿರೋದು ಮೂಲಾಧಾರದಲ್ಲಿ. ಆಯಿತಾ? ಇಲ್ಲಿ ಬ್ರಹ್ಮರಂಧ್ರದ ಹತ್ರ ಈ ಸಹಸ್ರಾರ ಚಕ್ರ, ಬ್ರಹ್ಮಚಕ್ರ ಅಂತ ಹೇಳ್ತೀವಲ್ಲ, ಇಲ್ಲಿರುವಂಥದ್ದು ವಿಶ್ವ ಚೈತನ್ಯ. ಆಯಿತಾ? ಸೊ ಈ ಎರಡನ್ನೂ ಏನಾಗತ್ತಂದರೆ ಕೆಳಗಡೆಯಿಂದ ಈ ಈ ಹಾವು ಥರ ಇರುವಂಥ ಈ ಸರ್ಪೆಂಟೈನ್ ಪವರ್ ಅಂತ ಹೇಳ್ತೀವಿ, ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ, ಇದು ಇಲ್ಲಿ ಅಡಗಿರ್ತದೆ. ಇದು ಒಂಥರ ಸ್ತಬ್ಧವಾಗಿರ್ತದೆ. ಸೊ ಅದನ್ನು ಆ್ಯಕ್ಟಿವೇಟ್ ಮಾಡಿ ಮೇಲೆಗೆ ತಗೊಂಡು ಬರುವಾಗ ಅದನ್ನು ಆ್ಯಕ್ಟಿವೇಟ್ ಮಾಡೋದಂದರೆ ನಿತ್ಯ ಧ್ಯಾನ ಮಾಡೋದು, ಈ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಮಾಡ್ಕೊತ ಇರೋದು, ಈ ಅಭ್ಯಾಸಗಳು, ಒಳ್ಳೆ ಎಕ್ಸಸೈಸ್ ಮಾಡೋದು, ಅಂದರೆ ಒಳ್ಳೆ ವ್ಯಾಯಾಮ ಮಾಡೋದು, ನಡಕೆ ಮಾಡೋದು,
ಒಳ್ಳೆ ಆಹಾರ ತಿನ್ನೋದು ಅಲ್ವಾ, ಇಂಥವೆಲ್ಲ ಮಾಡ್ಕೊತ ಇರುವಾಗ ಈ ಕೆಳಗಿರುವಂಥ ಶಕ್ತಿ ಇದೆಯಲ್ಲ ನೇರವಾಗಿ ಸುಷುಮ್ನ ನಾಡಿಯಿಂದ ನಿಧಾನವಾಗಿ ಒಂದು ಚಕ್ರ ದಾಟ್ಕೊಂಡು ಆಯ್ತಾ. ಸೊ ಆ ರೀತಿಯಲ್ಲಿ ನಮ್ಮ ಚೈತನ್ಯ ಹೆಚ್ಚು ಮಾಡ್ಕೊತ ಕೊನೆಯದಾಗಿ ನಮ್ಮ ಆಜ್ಞಾ ಚಕ್ರ ತಲುಪಿಸಿ ಸೊ ಅಲ್ಲಿಂದ ಸಹಸ್ರಾರ ತಲುಪಿಸ್ತದೆ. ಅಲ್ಲಿ ಅಂದರೆ ಈ ಕುಂಡಲಿನಿ ಶಕ್ತಿ ಕೆಳಗಡೆ ಇರುವಂಥ ಶಕ್ತಿ ಇದು ನೆಗೆಟಿವ್ ಅನ್ಕೊಂಡ್ರೆ ಆಯ್ತಾ, ಪಾಸಿಟಿವ್ ಅಂತಂದ್ರೆ ಇಲ್ಲಿ ಅಂದರೆ ಇದು ಉದಾಹರಣೆಗೆ ಇದು ನಾರ್ತ್ ಪೋಲ್ ಕೆಳಗಡೆ ಸೌತ್ ಪೋಲ್ ಥರ ಇದು ಆಯಿತಾ. ಒಂದು ಮ್ಯಾಗ್ನೆಟ್, ನಾವೊಂದು ಮ್ಯಾಗ್ನೆಟೇ ಅಲ್ವಾ, ಅಯಸ್ಕಾಂತ ಅಲ್ವಾ. ಸೊ ಮೇಲೆ ಇರುವಂಥ ಬ್ರಹ್ಮಚೈತನ್ಯ ಅದನ್ನೇ ನಾವು ಜಗನ್ಮಾತ ಶಕ್ತಿ ಅಂತೀವಿ, ಆದಿ ಪರಾಶಕ್ತಿ ಅಂತ ಹೇಳ್ತಾ ಇರ್ತೀವಿ. ಆ ಶಕ್ತಿಗೆ ಈ ಶಕ್ತಿ ಬಂದು ತಲುಪಿಸೋದು ಇಲ್ಲಿ ಸಹಸ್ರಾರಲ್ಲಿ. ಅಲ್ಲಿ ನಮಗೆ ಶಕ್ತಿ ವಿಸ್ಫೋಟನ ಆಗತ್ತೆ. ಶಕ್ತಿ ವಿಸ್ಫೋಟನ ಯಾವಾಗ ಆಗತ್ತೋ ಅವಾಗ ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ಜ್ಞಾನೋದಯ ಆಗತ್ತೆ, ಎನ್ಲೈಟ್ಮೆಂಟ್ ಆಗತ್ತೆ. ಸೊ ಒಂಥರ ದಿವ್ಯ ಜ್ಞಾನ ಪ್ರಕಾಶ ಆಗತ್ತೆ, ಸಮಾಜ ಸ್ಥಿತಿ ಹೊಂದ್ತೀವಿ. ಅಲ್ಲಿ ನಾವು ಹೊಂದುವಂಥ ಆನಂದ ಅನ್ನೋದು ಅಪರಿಮಿತ ಆಯ್ತಾ. ಅಪರಿಮಿತ ಆನಂದ, ಅನಂತವಾದ ಆನಂದ, ಅದೇ ಬ್ಲಿಸ್ಫುಲ್ನೆಸ್ ಅಂತ ಕರಿತೀವಿ ನಾವು ಆಯ್ತಾ. ಈಗ ಉದಾಹರಣೆಗೆ ನಾವು ಜನರಲಿ ಮೂಲಾಧಾರದಲ್ಲಿ ನಮ್ಮ ಎಲ್ಲಿ ಈ ಕುಂಡಲಿ ಶಕ್ತಿ ಇದೆಯೋ ಆ ಮೂಲಾಧಾರದಲ್ಲಿ ಬಹುಶಃ ನೆಕ್ಸ್ಟ್ ಸ್ವಾಧಿಷ್ಠಾನ ಅಲ್ಲಿನೂ ಸಹ ಒಂದೊಂದು ಸರಿ ತಾತ್ಕಾಲಿಕ ಆನಂದ ಹೊಂದ್ತಾ ಇರ್ತೀವಿ. ಯಾವ ರೀತಿಯಲ್ಲಿ ಅಂದರೆ ಉದಾಹರಣೆಗೆ ಲೈಂಗಿಕ ವ್ಯವಹಾರದಲ್ಲಿ ಪಾಲ್ಗೊಳ್ಳುವಾಗ ಅವಾಗೇನಾಗುತ್ತೆ, ಒಂದು ಸೆಕೆಂಡ್ 2 ಸೆಕೆಂಡಲ್ಲಿ ಆ ಸಮಯದಲ್ಲಿ ನಿಮಗೆ ಒಂಥರ ತಾತ್ಕಾಲಿಕ ಆನಂದ. ಆ ತಾತ್ಕಾಲಿಕ ಆನಂದ ನಾವು ಆ ಅಪರಿಮಿತವಾದ ಶಾಶ್ವತವಾದ ಆನಂದ ಇಲ್ಲಿ ಹೊಂತೀವೋ ಯಾವಾಗ ನಾವು ಸಹಸ್ರ ತಲುಪಿಸಿದ ಮೇಲೆ ಅಲ್ಲಿ ಹೊಂದುವಂಥ ಅಪರಿಮಿತ ಅನಂತವಾದ ಆನಂದ ಇದೆಯಲ್ಲ, ಸೇಮ್ ಅದೇ ರೀತಿಯಲ್ಲಿ ತಾತ್ಕಾಲಿಕ ಆನಂದ ನಮ್ಮ ಲೈಂಗಿಕ ಸಮಯದಲ್ಲೂ ಬರ್ತದೆ. ಆದರೆ ತುಂಬ ಸ್ವಲ್ಪ 2-3 ಸೆಕೆಂಡ್ ಇರ್ತದೆ ಅಷ್ಟೇ. ಅದಾದಮೇಲೆ ಅದು ಹೊಟ್ಟೋಗ್ತದೆ ಆಯಿತಾ. ಸೊ ಆದರೆ ಅದಕ್ಕೂ ಬೇರೆ ಇನ್ನೊಂದು ವ್ಯಕ್ತಿ ಬೇಕಾಗತ್ತೆ ನಿಮಗೆ ಆಯಿತಾ. ಲೈಂಗಿಕ ವ್ಯವಹಾರಕ್ಕೆ ಯಾರು ಬೇಕಾಗತ್ತೆ, ಇನ್ನೊಬ್ಬರು ಪಾರ್ಟ್ನರ್ ಬೇಕಾಗತ್ತೆ. ಅದು ಅಲ್ಲಿ ಇನ್ನೊಬ್ಬರ ಮೇಲೆ ಆಧಾರ ಆಗಬೇಕು. ಅವರು ಯಾವ ಮೈಂಡ್ಸೆಟ್ಟಲ್ಲಿ ಇರ್ತಾರೋ ಗೊತ್ತಿಲ್ಲ, ಅದಕ್ಕೆ ಏನೇನು ಕಷ್ಟಗಳು ಬಿದ್ದಬೇಕೋ ಗೊತ್ತಿಲ್ಲ, ಏನೇನು ಅನ್ನೆಸರಿ ಕ್ರಿಯೆಗಳಾಗ್ತೋ ಗೊತ್ತಿಲ್ಲ ಅಲ್ವಾ. ಸಂವಾದನೆ ವಾದನೆ ಎಲ್ಲ ಆಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಅಂಥ ತಾತ್ಕಾಲಿಕ ಆನಂದ ಹೊಂದೋದು, ಇನ್ನೊಬ್ಬರ ಮೇಲೆ ಆಧಾರ ಆಗೋದು ಏನು ಬೇಕಾಗಿಲ್ಲ. ಯಾವಾಗ ನಾವು ಈ ಶಕ್ತಿಯನ್ನು ಮೇಲೆ ತಗೊಂಡು ಬಂದು ನಮ್ಮ ಅಭ್ಯಾಸಗಳಿಂದ ಈ ಚಕ್ರಕ್ಕೆ ಬಂದರೆ ಅಲ್ಲೇ ತುಂಬ ಆನಂದ ಸಿಗ್ಬಿಡ್ತದೆ ಆಯಿತಾ. ಯಾಕಂದರೆ 3 ನಾಡಿಗಳು ಬಂದು ಇಲ್ಲಿ ಮಿಲಿತ ಆಗ್ತಾ ಇರ್ತದೆ ಇದು ಏನಂತದ್ದು ತ್ರಿವೇಣಿ ಸಂಗಮ, ಇದು ತ್ರಿನೇತ್ರ ಅಲ್ವಾ. ಇಲ್ಲಿ ಬಂದು ಎಲ್ಲ 3 ನಾಡಿಗಳು ಬಂದು ಇಲ್ಲಿ ಮಿಲಿತವಾಗ್ತಾ ಇರ್ತದೆ. ಅದಕ್ಕೋಸ್ಕರ ಸ್ನೇಹಿತರೆ ಏನು ಮಾಡಬೇಕಂದ್ರೆ, ಸೊ ನಾವು ಇಂಥ ಆಧ್ಯಾತ್ಮಿಕ ಪ್ರಯಾಣದಲ್ಲಿರುವಾಗ ನನಗೆ ಯಾರೂ ಬೇಕಾಗಿಲ್ಲ. ಇನ್ನೊಬ್ಬರು ವ್ಯಕ್ತಿ ನನ್ನ ಆನಂದಕ್ಕೋಸ್ಕರ ಅಪರಿಮಿತ ಆನಂದ, ಬ್ಲಿಸ್ಫುಲ್ನೆಸ್ ಆಗಲಿ, ಎನ್ಲೈಟ್ಮೆಂಟ್ ಹೊಂದಕ್ಕೆ, ಸೊ ಅಂಥ ಆನಂದ ಅಂದರೆ ಶಾಶ್ವತ ಆನಂದ ಸಿಗೋಕ್ಕೆ ಇನ್ನೊಬ್ಬ ವ್ಯಕ್ತಿ ಯಾರು ಬೇಕಾಗಿಲ್ಲ. ನಮಗೂ ನಾವೇ ಅಭ್ಯಾಸ ಮಾಡ್ಕೊತ ಹೋಗುವಾಗ ಇಂಥ ಆನಂದ ಸಿಗ್ತದೆ ಆಯಿತಾ. ಇಂಥ ಅನಂತವಾದ ಅಪರಿಮಿತವಾದ ಆನಂದ ಸಿಗಬೇಕಂದ್ರೆ ನಾವು ಇಲ್ಲಿ ಸಹಸ್ರಾರ ತಲುಪಿಸ್ಬೇಕಾಗತ್ತೆ. ಅದೇ ಆ ಸಹಸ್ರಾರ ಆಕ್ಟಿವೇಶನ್ ಆಗತ್ತೆ ಆಯಿತಾ. ಸಹಸ್ರಾರ ಚಕ್ರ ಆಕ್ಟಿವೇಶನ್ ಅಂತ ಕರಿತೀವಿ. ಅದು ಒಂದು ಸರಿ ಆಗಿದರೆ ಇನ್ನು ಜೀವನದಲ್ಲಿ ಇನ್ನೇನು ಮಾಡೋದು ಬೇಕಾಗಿಲ್ಲ ಆಯಿತಾ. ಸೊ ನಿಮಗೆ ಅಬ್ಸಲ್ಯೂಟ್ ಅಂದರೆ 100% ಕ್ಲಾರಿಟಿ, ನೀವೇನು ಮಾಡಬೇಕು ಜೀವನದಲ್ಲಿ, ಏನು ಮಾಡಬಾರ್ದು, ಸೊ ಎಲ್ಲ ಫುಲ್ ಕ್ಲಾರಿಟಿ. ಪರ್ಪಸ್ ಆಫ್ ಲೈಫ್ ಅಂತೀವಲ್ಲ, ಜೀವನ ಉದ್ದೇಶ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಎಲ್ಲ ಶೂನ್ಯವಾಗಿರ್ತದೆ, ಯಾವುದೇ ಅನ್ನೆಸರಿ ಕರ್ಮಗಳು ಅವ್ರು ಮಾಡೋಕ್ಕೋಗಲ್ಲ ಆಯಿತಾ. ಸೊ ಈ ಚಕ್ರ ಆಕ್ಟಿವೇಟ್ ಆಗಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ಸ್ವಲ್ಪ ಪ್ರಶ್ನೆಗಳು ನಾನು ಕೊಡ್ತಾ ಹೋಗ್ತೀನಿ. ಈ ಪ್ರಶ್ನೆಗಳಿಗೆ ನಿಮಗೆ ಎಲ್ಲದಕ್ಕೂ ನೋ ಅಂತ ಬಂದಿದೆ ಅಂತ ಇಟ್ಕೊಳ್ಳಿ. ಅಂದರೆ ಇಲ್ಲ ಅಂತ ಬಂದಿದೆ ಅಂದರೆ ನಿಮ್ಮ ಚಕ್ರ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ. ನಿಮ್ಗೇನಾದರೂ ಈ ಪ್ರಶ್ನೆಗಳಿಗೂ ಹೌದು ಅಂತ ಆನ್ಸರ್ ಜವಾಬ್ ಬರ್ತಾ ಇದ್ರೆ ಖಂಡಿತ ಈ ಚಕ್ರ ಬ್ಲಾಕ್ ಆಗಿದೆ ಮತ್ತು ಓಪನ್ ಆಗಿಲ್ಲ ಅಂತ ಅರ್ಥ, ಅಸಮತೋಲ್ಯ ಆಗಿದೆ ಅಂತ ಅರ್ಥ. ನೋಡ್ಕೊಳ್ಳೋಣ ಆ ಪ್ರಶ್ನೆಗಳು ಯಾವುದು ಅಂತ ನೋಡಿ. ತುಂಬ ಜನಕ್ಕೆ ಈ ಸ್ಪಿರಿಚುವಲ್ ಕನೆಕ್ಷನ್, ಆಧ್ಯಾತ್ಮಿಕ ಸಂಪರ್ಕ ಇರೋದಿಲ್ಲ. ಅಂದರೆ ಆಧ್ಯಾತ್ಮಿಕ ಅಂದ್ರೆ ಅರ್ಥ ಆಗೋದಿಲ್ಲ. ಎಷ್ಟು ಜನ ಈ ರೀತಿಯಲ್ಲಿ ಇರ್ತಾರೆ, ಅವ್ರಿಗೂ ಹೌದಾ ಇಲ್ಲ ಅಂತ ಬರ್ಕೋಬೇಕು. ನನಗೂ ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಸಂಪರ್ಕ ಸಿಕ್ಕಿಲ್ಲ, ಅದನ್ನು ಹೇಳ್ಬೇಕಂದ್ರೆ ಅದು ಕೊರತೆ ಇದೆ ಅಂತಂದರೆ ನಿಮಗೆ ಎಸ್ ಆರ್ ನೋ ಬರ್ಕೊಳ್ಳಿ. ಓಕೆ, ಆಧ್ಯಾತ್ಮಿಕ ಕೊರತೆ ಇಲ್ಲಿ ಬಂದಿರೋಂಥ ಮಾಸ್ಟರ್ಸ್ಗೂ ಆ ಚಾನ್ಸಸ್ ಇಲ್ಲ. ಇಲ್ಲಿ ಬಂದಿರೋ ಎಲ್ಲ ಮಾಸ್ಟರ್ಸ್ಗೂ ಆಧ್ಯಾತ್ಮಿಕ ಸಂಪರ್ಕ ಇದ್ದೇ ಇದೆ, ಅದಕ್ಕೆ ಇಲ್ಲಿ ಬಂದಿರೋದು ಅಲ್ವಾ. ಇದೊಂದು ಪ್ರಶ್ನೆ ಜನರಲ್ಲಿ ಎಲ್ಲರೂ ಹಾಕೋಬೇಕಾದಂಥ ಪ್ರಶ್ನೆ. ನೆಕ್ಸ್ಟ್ ಆಮೇಲೆ
ತುಂಬ ನಾನು ಒಂಥರ ಒಂಟಿಯಾಗಿ ಫೀಲ್ ಆಗ್ತಾ ಇದ್ದೀನಿ ಅಂತ ತುಂಬ ಜನಕ್ಕೆ ಇರ್ತದೆ ಅಲ್ವಾ. ಅದು ಎಸ್ ಆರ್ನೋ ಬರ್ಕೊಳ್ಳಿ. ಅಂದರೆ ಸೊ ಇನ್ನೊಬ್ಬರ ಜೊತೆಗೆ ನಾವು ಸಂಪರ್ಕ ಮಾಡೋಕ್ಕೂ ನನಗೆ ಇಷ್ಟ ಆಗ್ತಾ ಇಲ್ಲ, ಒಂಥರ ಯಾವಾಗಲೂ ಒಂಟಿಯಾಗಿರುವಂಥದ್ದು ಅದು ಆಗ್ತಾ ಇದೆಯಾ ಬರ್ಕೊಳ್ಳಿ. ಆಮೇಲೆ ಯಾವುದೇ ಆಧ್ಯಾತ್ಮಿಕ ಪದ್ಧತಿಗಳಲ್ಲಿ ಧ್ಯಾನ ಆಗಲಿ, ಜ್ಞಾನ ಸಮುಪಾರ್ಜನೆ ಆಗಲಿ, ಇಂಥ ವರ್ಕ್ಶಾಪ್ಗಳು, ಸೊ ಅದು ಮಾಡಬೇಕಂದ್ರೆ ಇಷ್ಟ ಆಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ, ಅದು ಎಸ್ ಆರ್ನೋ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಂದರೆ, ಆಮೇಲೆ ನಿಮ್ಮ ಜೀವನ ಉದ್ದೇಶ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಎಸ್ ಆರ್ನೋ. ಓಕೆ, ಅಂದರೆ ನಿಮ್ಮ ಜೀವನ ಉದ್ದೇಶ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಏನು ನನ್ನ ಉದ್ದೇಶ, ಏನು ಮಾಡಲಿ ಈ ಜೀವನದಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ, ಅದು ಎಸ್ ಆರ್ನೋ ಬರ್ಕೊಳ್ಳಿ. ಆಮೇಲೆ ಆಮೇಲೆ ಏನಾಗುತ್ತೆ ಅಂದರೆ, ಹೊಸ ಐಡಿಯಾಸ್ ಯಾವುದೇ ಮಾಡಬೇಕಂದ್ರೂ, ಓಕೆ, ಹೊಸ ಯೋಜನೆ ಮಾಡಬೇಕಂದ್ರೂ ಭಯ ಆಗ್ತಾ ಇದೆ, ಆಯಿತಾ. ಒಂಥರ ವ್ಯತಿರೇಕತೆ ಇದೆ ನನ್ನಲ್ಲಿ. ಹೊಸ ಯೋಜನೆ ಮಾಡಬೇಕಂದ್ರೂ, ಹೊಸ ಐಡಿಯಾಸ್ ಮಾಡಬೇಕಂದ್ರೂ ತುಂಬ ವ್ಯತಿರೇಕತೆ ಇದೆ, ಅದನ್ನು ಎಸ್ ಆರ್ನೋ ಬರ್ಕೊಳ್ಳಿ. ಯಾವಾಗಲೂ ಹಳೆ ವಿಷಯಗಳ ಮೇಲೆ, ಹಳೆ ವಿಷಯಗಳ ಜೊತೆಗೆ ಹೋಗ್ತೀನಿ ನಾನು, ಹೊಸ ಹೊಸ ವಿಷಯಗಳ ಜೊತೆಗೆ ನಾನು ಹೋಗಲ್ಲ, ಭಯ. ಓಕೆ, ಅದು ಎಸ್ ಆರ್ನೋ ಬರ್ಕೊಳ್ಳಿ. ಆಮೇಲೆ ಪದೇ ಪದೇ ನಿಮಗೆ ತಲೆನೋವು ಬರ್ತಾ ಇರ್ತದೆ, ಅದು ಎಸ್ ಆರ್ನೋ ಬರ್ಕೊಳ್ಳಿ, ಆಯಿತಾ. ಆಮೇಲೆ ಹೆಚ್ಚು ಕನ್ಫ್ಯೂಷನ್ ಇದೆ, ಆಯಿತಾ. ಅಂದರೆ ಈ ಪ್ರಪಂಚದಲ್ಲಿ ನನ್ನ ಸ್ಥಿತಿ ಏನು, ನಾನು ಏನು ಮಾಡಲಿ, ನನ್ನ ಜೀವನ ದಿಕ್ಕು ಯಾವುದು ಅಂತ ನಮಗೆ ಅದು ಸಿಗ್ತಾ ಇಲ್ಲ, ಅದು ಎಸ್ ಆರ್ನೋ ಬರ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಜಾಸ್ತಿ ನನ್ನ ಒಲಪು ಒಂದು ಪ್ರಾಪಂಚಿಕ ಆಸ್ತಿಗಳು, ಪ್ರಾಪಂಚಿಕ ಸಂಪದಗಳು ಹೊಂದಬೇಕಂತಲೇ ಇದೆ, ನನಗೆ ಯಾವುದೇ ಒಲಪು ಈ ಆಧ್ಯಾತ್ಮಿಕ ಕಡೆ ಹೋಗ್ತಾ ಇಲ್ಲ, ಎಸ್ ಆರ್ನೋ ಬರ್ಕೊಳ್ಳಿ, ಆಯಿತಾ. ಆಮೇಲೆ ಈ ಈ ವಿಶ್ವದ ಸಂಬಂಧಿತ, ಅಂದರೆ ಏನೇ ಆಗಿದ್ರು, ಓಕೆ, ಏನೇ ಆಗಿದ್ರು ವಿಶ್ವದಲ್ಲಿ ಒಂದು ಅತ್ಯುನ್ನತ ಶಕ್ತಿ ಇದೆ, ಅದೇ ನಾವು ಹೇಳ್ತೀವಿ ಪೂರ್ಣಾತ್ಮ ಅಂತ ಹೇಳ್ತೀವಿ. ಅದರ ಬಗ್ಗೆ, ಆ ವಿಶ್ವದ ಶಕ್ತಿ ಬಗ್ಗೆ ನನಗೂ ವಿಶ್ವಾಸ ಇಲ್ಲ, ವಿಶ್ವಾಸ ಕೊರತೆ ಇದೆ, ಅದು ನಿಮಗೆ ಎಸ್ ಆರ್ನೋ ಬರ್ಕೊರಿ, ಆಯಿತಾ. ನಿಮಗೆ ಇಲ್ಲ ಅಂತ, ನಿಮಗೆ ಇಲ್ಲ, ನೀವು ಆಲ್ರೆಡಿ ಆಧ್ಯಾತ್ಮಿಕದಲ್ಲಿದ್ದೀರಿ, ಒಳ್ಳೆಯ ವಿಶ್ವಾಸ ಇಟ್ಕೊಂಡೇ ನೀವು ನಿಮ್ಮ ಜೀವನ ನಡೆಸ್ತಾ ಇದ್ದೀರಿ, ಆಧ್ಯಾತ್ಮಿಕ ಅಭ್ಯಾಸಗಳು ಮಾಡ್ತಾ ಇದೆ ಅಂದರೆ ಆ ಸಮಸ್ಯೆ ಇಲ್ಲ ನಿಮಗೆ, ಆಯಿತಾ. ಸೊ ವಿಶ್ವಾಸ ಅಂದರೆ ಈ ವಿಶ್ವದ ಶಕ್ತಿ, ಪೂರ್ಣ ಚೈತನ್ಯ, ನಮ್ಮೆಲ್ಲರನ್ನು ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತ ಬಗ್ಗೆ ನಿಮಗೆ ವಿಶ್ವಾಸ ಇದೆಯಾ? ಡೂ ಯು ಹ್ಯಾವ್ ಎ ಟ್ರಸ್ಟ್ ಇನ್ ದ ಯೂನಿವರ್ಸ್? ಅದನ್ನು ಕ್ವಶನ್. ಓಕೆ, ಸೊ ಲ್ಯಾಕ್ ಆಫ್ ಟ್ರಸ್ಟ್ ಅಂತನೂ ಇದನ್ನು ಸಹ ನೀವು ಒಂದು ಎಸ್ ಆರ್ನ ಬರ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಪ್ರಶ್ನೆಗಳು ನಾನು ಹಾಕಿದ್ದೀನಲ್ಲ, ಈ ಪ್ರಶ್ನೆಗಳು ನಿಮಗೆ ಜಾಸ್ತಿ ನೋ ನೋ ಅಂತ ಬಂದರೆ ಖಂಡಿತ, ಅಂತಂದರೆ ನನಗೆ ಈ ಥರ ಪ್ರಾಬ್ಲಮ್ ಇಲ್ಲ, ಈ ಥರ ಪ್ರಾಬ್ಲಮ್ ಇಲ್ಲ, ಈ ಥರ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದ್ದರೆ ಅವಾಗ ಏನಂತ ಅರ್ಥ? ನಿಮ್ಮ ಚಕ್ರ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ, ಯು ಆರ್ ಇನ್ ಎ ಹೆಲ್ತಿ ಸ್ಟೇಟ್, ಆಯಿತಾ. ಸೊ ನಿಮ್ಮಲ್ಲಿ ದಿವ್ಯ ಚೈತನ್ಯ ಚೆನ್ನಾಗಿ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಸ್ಪಿರಿಚುವಾಲಿಟಿ ಅಂದರೆ ತುಂಬ ಆಸಕ್ತಿ ಇದೆ, ಆಧ್ಯಾತ್ಮಿಕ ಅಂದರೆ. ಸೊ ಆಮೇಲೆ ಒಂದಾನ ಅಂದರೆ ಎಲ್ಲರೂ ಒಂದೇ, ಸಹಸ್ರಾರ ಚಕ್ರದಲ್ಲಿರುವಂಥವ್ರಿಗೆ ಒಂದು ಸಸ್ಯ, ಒಂದು ಜಂತುವು, ಒಂದು ಯಾವುದು ಕಲ್ಲು, ಗುಡ್ಡೆ, ಮತ್ತು ಮಾನವರು ಎಲ್ಲರೂ ಒಂದೇ ಅವ್ರಿಗೆ, ಆಯಿತಾ. ಸಹಸ್ರಾರ ಚಕ್ರದಲ್ಲಿರೋಗೆ, ಬ್ರಹ್ಮಚಕ್ರ ಆಕ್ಟಿವೇಶನ್ ಆಗಿರುವಂಥ ವ್ಯಕ್ತಿಗಳಿಗೆ, ಜ್ಞಾನೋದಯ ಆಗಿರುವಂಥ ವ್ಯಕ್ತಿಗಳಿಗೆ ಎಲ್ಲರೂ ಸಮಾನವಾಗಿ ನೋಡ್ತಾರೆ. ಆಜ್ಞಾ ಚಕ್ರದಲ್ಲಿ ಮತ್ತೆ ಅದು ಕೊರತೆ ಇರುತ್ತೆ. ಆಜ್ಞಾ ಚಕ್ರದಲ್ಲಿ ಏನಾಗುತ್ತೆ ಅಂದರೆ, ನಾನು ಯಾರು ಅಂತ ಅರ್ಥ ಆಗಿರ್ತದೆ, ನಾನು ಈ ಆತ್ಮ ಪದಾರ್ಥ, ನಾನು ಈ ಮಾನವ ಜನ್ಮದ ಅಂದರೆ ಮಾನವ ವ್ಯವಸ್ಥೆಯಲ್ಲಿರುವಂಥ ಈ ಮೈಂಡು, ಈ ಬಾಡಿ, ಈ ಬುದ್ಧಿ ನಾನಲ್ಲ. ಅಂದರೆ ಸೊ ಈ ದೇಹ, ಮನಸ್ಸು, ಬುದ್ಧಿ ನಾನಲ್ಲ, ನಾನು ಆತ್ಮ ಪದಾರ್ಥ ಅಂತ ಈ ಆಜ್ಞಾ ಚಕ್ರದಲ್ಲಿ ನಾವು ಅರ್ಥ ಮಾಡ್ಕೊಂಡಿರ್ತೀವಿ, ಆಯಿತಾ. ಸೊ ಯಾಕಂದರೆ ಆಳವಾದ ಧ್ಯಾನ ಮಾಡಿರ್ತೀವಿ, ಆಯಿತಾ, ಇದೆಲ್ಲ ಆಗಿರ್ತದೆ. ಆದರೆ ಅಲ್ಲಿ ಯೂನಿಟಿ ಇರಲ್ಲ, ಸೆನ್ಸ್ ಆಫ್ ಯೂನಿಟಿ ಅಂತಂದರೆ ಏಕತ್ವ ಭಾವ ಕಡಿಮೆ ಇರುತ್ತೆ, ಭಿನ್ನತ್ವದಲ್ಲಿ ಏಕತ್ವ ಅಂತ ನೋಡಬೇಕಾಗತ್ತೆ. ಎಲ್ಲದರಲ್ಲಿ ಇರುವಂಥದ್ದು ಒಂದೇ ಚೈತನ್ಯ ಅನ್ನೋದಿಲ್ಲ, ಅದನ್ನು ದ ಯೂನಿಟಿ ಆಫ್ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ ನಾವು, ಸೆನ್ಸ್ ಆಫ್ ಯೂನಿಟಿ ಅಂತ ಹೇಳ್ತೀವಿ, ಒನ್ನೆಸ್ ಅಂತ ಹೇಳ್ತೀವಿ, ಅದು ಕಡಿಮೆ ಇರುತ್ತೆ. ಅದು ಇಲ್ಲಿ ಹೋಗುವಾಗ ಸೊ ಒಂಥರ ಹೇರಳವಾದ ರೀತಿಯಲ್ಲಿ ಆಗುತ್ತೆ, ಅನಂತವಾದ ರೀತಿಯಲ್ಲಿ ಆಗುತ್ತೆ, ಅನಂತವಾದ ರೀತಿಯಲ್ಲಿ ಬೆಳೆಸ್ಕೊಂಡಿರ್ತೀವಿ. ಅದಕ್ಕೆ ನಾವು ಇಲ್ಲಿ ಹೋಗಿದ ಮೇಲೆ ನಾವೇನಾಗ್ತೀವಿ ಅಂದರೆ, ಒಂದು ಈ ಪಂಚಭೂತಗಳ ಥರ ನಾವೊಂದು ಆಗ್ಬಿಡ್ತೀವಿ ಅಷ್ಟೇ. ಪಂಚಭೂತಗಳು ನಾವೊಂದು ಅಷ್ಟೇ, ಪಂಚಭೂತಗಳು ನಮ್ಗೆ ಏನು ವ್ಯತ್ಯಾಸನೇ ಇಲ್ಲ, ಆಯಿತಾ. ಸೊ ತುಂಬ ಜನ ನೋಡಿರ್ತೀರಿ ನೀವು, ಎಷ್ಟೋ ಗುರುಗಳಿಗೆ ಏನಾಗಿರ್ತದೆ ಅಂದರೆ, ಸೊ ಒಂಥರ ಮಳೆ ಬರ್ತಾ ಇದ್ರು, ಮಳೆ ನಿಂತ್ಕೋಬೇಕಂತ ನಿಲಿಬೇಕಂತ ಒಂದು ಆಜ್ಞೆ ಕೊಟ್ಟರೆ ಅದು ನಿಂತು ಬಿಡ್ತದೆ, ನೋಡಿದ್ರ. ಸೊ ಈ ರೀತಿಯಲ್ಲಿ ಎಷ್ಟು ಆಗಿಲ್ಲ,
ನಾವು ನೋಡಿದ್ವಿ, ತುಂಬ ಎಕ್ಸಾಂಪಲ್ಸು ನಾವು ತಿಳ್ಕೊಂಡಿದ್ವಿ ಅನೇಕ ಗುರುಗಳ ಬಗ್ಗೆ. ಅಂದರೆ ಅವರು ಆ ರೀತಿಯಲ್ಲಿ ಹೇಗೆ ಹೇಗೆ ತಯಾರಾಗಿದ್ದಾರೆ ಅಂದರೆ, ಅವರ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗಿದೆ, ಅವರು ಈ ವಿಶ್ವದಲ್ಲಿ ಒಂದು ಭಾಗ ಆಗಿದ್ದಾರೆ, ಅವ್ರಿಗೂ ಈ ಪಂಚಭೂತಗಳಿಗೆ ಏನು ವ್ಯತ್ಯಾಸ ಇಲ್ಲ. ಆಯ್ತಾ? ಸೊ ಇದನ್ನ ನೆನ್ಪಿಟ್ಕೋಬೇಕು. ಸೊ ಇಂಥ ಒಂದು ಹೈಯರ್ ಕಾನ್ಸಿಯಸ್ನೆಸ್ ನಮ್ಗೆ ಸಿಗೋದು ಈ ಚಕ್ರ ಆಕ್ಟಿವೇಟ್ ಆಗಿದ್ರೇನೆ ಅಲ್ವಾ? ಸೊ ಇದೇನಾದರೂ ಇಂಬ್ಯಾಲೆನ್ಸ್ ಆಗಿದ್ರೆ ಖಂಡಿತ ನಮ್ಮಲ್ಲಿ ಇವೆಲ್ಲ ಕೊರತೆ ಆಗತ್ತೆ, ನಮ್ಮ ಜೀವನ ಉದ್ದೇಶ ಗೊತ್ತಾಗಲ್ಲ ಅಲ್ವಾ? ನಮಗೆ ಕ್ಲಾರಿಟಿ ಅಂದರೆ ಏನು ಮಾಡಬೇಕು ಅನ್ನೋದು ಸರಿಯಾಗಿ ಅರ್ಥ ಆಗೋದಿಲ್ಲ. ಸೊ ಇದನ್ನು ಈ ಬ್ಯಾಲೆನ್ಸ್ ಮಾಡ್ಕೊಂಡೋದು ಅದ್ಭುತವಾದ ರೀತಿಯಲ್ಲಿ ಇದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೋಬೇಕು, ಓಪನ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಪದ್ಧತಿಗಳು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇವತ್ತು ಚಿಕಿತ್ಸಾ ವಿಧಾನಗಳು ನಾವು ನೋಡೋಣ, ಏನೇನು ಚಿಕಿತ್ಸಾ ವಿಧಾನಗಳು ಮಾಡಿಕೊಂಡ್ರೆ ಇದು ತುಂಬ ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಓಕೆ, ಸೊ ಎನ್ಲೈಟನ್ಮೆಂಟ್ ಅನ್ನೋಂಥದ್ದು ಈ ಚಕ್ರ ಆಕ್ಟಿವೇಟ್ ಆದಮೇಲೆ ಆಗಿದ್ರೇ ಎನ್ಲೈಟ್ಮೆಂಟ್ ಬರೋದು. ಅಂದರೆ ಜ್ಞಾನೋದಯ, ದಿವ್ಯ ಜ್ಞಾನ ಪ್ರಕಾಶ ಅಂತ ಹೇಳ್ತೀವಲ್ಲ, ಅದು ಕೊನೆ ಸ್ಥಿತಿ, ಅಂದರೆ ಹೈಯೆಸ್ಟ್ ಸ್ಟೇಟ್ ಅಂತ ಹೇಳ್ತೀವಿ ನಾವು ಈ ಸ್ಪಿರಿಚುವಾಲಿಟಿಯಲ್ಲಿ. ಸೊ ಅದು ಸಿಗೋದು ಓನ್ಲಿ ಈ ಚಕ್ರ ಆಕ್ಟಿವೇಟ್ ಆಗಿದ್ರೇ. ಅರ್ಥ ಆಯ್ತಾ? ಸೊ ಈಗ ನೋಡೋಣ, ಇದಕ್ಕೂ ಪದ್ಧತಿಗಳು ಏನಪ್ಪ ಅಂತಂದರೆ, ಸೊ ಫಸ್ಟ್ ಮೊದಲನೇ ಪದ್ಧತಿ, ಮೊದಲನೇ ಚಿಕಿತ್ಸಾ ವಿಧಾನ ಈ ಚಕ್ರನ ಆಕ್ಟಿವೇಟ್ ಮಾಡ್ಕೊಳಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ, ಓಪನ್ ಮಾಡೋಕ್ಕೆ, ಅದು ಮುದ್ರಾ ಥೆರಪಿ. ಮುದ್ರಾ ಥೆರಪಿಯಲ್ಲಿ ಸಹಸ್ರಾರ ಮುದ್ರಾ ಅಂತಲೇ ಇದೆ, ಇಲ್ಲಾಂದರೆ ಜ್ಞಾನ ಮುದ್ರಾ. ಈಗಾಗಲೇ ಮೇಡಮ್ ಹೇಳ್ತಾ ಇದ್ರಲ್ಲ, ನಾನು ತೋರಿಸ್ತೀನಿ, ಎಲ್ಲರೂ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಇದು ಸಹಸ್ರಾರ ಮುದ್ರಾ ಅಂತಲೇ ಇದೆ, ಇದನ್ನು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಇದು ಚೆಸ್ಟ್ ಹತ್ರ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಹೀಗೆ ಈ ಎರಡು ಹೆಬ್ಬೆರಳು ಹಿಂಗೆ ಕೊನೆಗಲು ಟಚ್. ಇಲ್ಲಿ ನಿಮಗೆ ಸಹಸ್ರಾರ ಪಾಯಿಂಟ್ ಇದೆ, ಅರ್ಥ ಆಯ್ತಾ? ಸಹಸ್ರಾರ ಪಾಯಿಂಟ್ ಇಲ್ಲಿದೆ. ಇದು ಯಾವುದಿದು? ಪಿಟ್ಯೂಟರಿ ಗ್ಲ್ಯಾಂಡ್. ನೋಡಿ, ನೆಕ್ಸ್ಟ್ ಈ ಎರಡು ಪಾಯಿಂಟ್ ಟಚ್, ಎರಡು ಕೊನೆಗಳು ಹೀಗೆ ಇಟ್ಕೋಬೇಕಷ್ಟೆ. ಮಿಕ್ಕಿದು ಬೆರಳು ಹೀಗೆ, ಇದನ್ನು ಹೀಗೆ ಇಟ್ಕೋಬೇಕು. ಜಸ್ಟ್ ಅನಾಥ ಚಕ್ರ ಇಲ್ಲಿ ಹೃದಯ ಚಕ್ರ ಹತ್ರ ಇಟ್ಕೊಳ್ಳಿ, ಸಾಕು. ಹೀಗೆ ಇಟ್ಕೊಂಡು ನಾವು ಏನು ಮಾಡ್ಬೋದು, ಇಲ್ಲಿ ಒಂದು ಡೀಪ್ ಬ್ರೀತಿಂಗ್ ಮಾಡ್ಬೋದು. ಡೀಪ್ ಬ್ರೀತಿಂಗ್ ಮಾಡಿಕೊಂಡು ಆಮೇಲೆ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀತಿಂಗ್ ಮಾಡಿ ಒಂದು ಮಂತ್ರ, ಅಂದರೆ ಇಲ್ಲಿ ಇದಕ್ಕೆ ಸಂಬಂಧಿತ ಕಲರ್ ಏನು, ಈ ಪರ್ಟಿಕ್ಯುಲರ್ ಚಕ್ರಕ್ಕೂ ಸಂಬಂಧಿತ ಕಲರ್ ವೈಲೆಟ್ ಕಲರ್ ಆರ್ ವೈಟ್ ಕಲರ್. ಆಯ್ತಾ? ವೈಲೆಟ್ ಆರ್ ವೈಟ್ ಕಲರ್. ಇದಕ್ಕೆ ಸಂಬಂಧಿಸಿದ ಬೀಜ ಮಂತ್ರ ಯಾವುದು ಅಂದರೆ ಓಂ ಅಂತ ಹೇಳ್ಬೋದು, ಹಮ್ ಅಂತ ಹೇಳ್ಬೋದು. ಓಕೆ, ಎರಡೂ ಓಕೆ. ಸೊ ಓಂ ಅಂತ ಬೀಜ ಮಂತ್ರ ನೋಡ್ಕೊಳ್ಳಿ. ಈಗ ಒಂದ್ಸರಿ ಮಾಡೋಣ, ಎಲ್ಲರೂ ಇಟ್ಕೊಳ್ಳಿ, ರೀತಿಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಕೂತ್ಕೊಂಡು ನಿಟಾರ ಕೂತ್ಕೊಳ್ಳಿ, ಹಾಯಾಗಿ ಕೂತ್ಕೊಳ್ಳಿ. ನಿಮ್ಮ ಎರಡು ಭುಜಗಳು ಸಾರ್ಲಿಸ್ಕೊಂಡು ಹಾಯಾಗಿ ಕೂತ್ಕೊಳ್ಳಿ. ಬೆನ್ನುಮೂಲೆ ಸ್ಟ್ರೈಟ್ ಇಟ್ಕೊಳ್ಳಿ. ಈಗ ದೀರ್ಘ ಉಚ್ಛ್ವಾಸ ನಿಶ್ವಾಸ, ಅಂದರೆ ಈ ಬ್ರೀತಿಂಗು ಆದರೂ ಅಷ್ಟೇ. ನಾವು ಈಗಾಗಲೇ ಹೇಳಿದ್ವಿ, 4 ಕೌಂಟು ಬ್ರೀತಿಂಗ್ ತಗೊಂಡು 4 ಕೌಂಟ್ ನಿಲ್ಲಿಸೋದು, ಒಂದು 8 ಕೌಂಟು ಬಿಡೋದು, ಆ ರೀತಿಯಲ್ಲಿ ಮಾಡ್ಕೋಬೋದು. ಸೊ ಅದನ್ನು ಈಗೇನಂದರೆ ಮಂತ್ರ ಹೇಳ್ತೀವಲ್ಲ, ಆವಾಗ ನಾವು ಆ ಬ್ರೀತಿಂಗ್ ಟೆಕ್ನಿಕ್ ಮಾಡೋಕ್ಕಾಗಲ್ಲ. ಒಂದ್ಸರಿ ದೀರ್ಘವಾಗಿ ತಗೊಳ್ಳಿ ಸಾಕು. ಓ ಸೊ 2 ಸೆಕೆಂಡ್ಸ್ ವಿಶ್ರಾಂತಿ, ವಿರಾಮ. ಈ ರೀತಿಯಲ್ಲಿ ಒಂದು 3 ಬಾರಿ ಮಾಡಿ, ಎಲ್ಲರೂ ಮಾಡಿ. ಈ ಓಂ ಮಂತ್ರವನ್ನು ಈಗಾಗಲೇ ಹೇಳಿದ್ವಿ. ಅಲ್ಲಿ ಏನಾಗುತ್ತಂದ್ರೆ ಆ ಓ ಅಂದರೆ ಅಕಾರ ಮಕಾರ, ಅಕಾರ ಉಕಾರ ಮಕಾರ, ಆ ರೀತಿಯಲ್ಲಿ ಮಾಡ್ಬೋದು. ಅದು ಒಳ್ಳೇದು, ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಆ ರಿಲ್ಯಾಕ್ಸ್, ಶ್ವಾಸದ ಮೇಲೆ ಗಮನ.
ಮತ್ತೆ ಒಂದ್ಸರಿ ದೀರ್ಘ ಶ್ವಾಸ. ಆ ರಿಲ್ಯಾಕ್ಸ್. ಶ್ವಾಸ ಗಮನಿಸಿ. ಈಗ ನಿಧಾನವಾಗಿ ಕಣ್ಣುಗಳು ಬಿಡಿ, ಕೈಗಳು ಬಿಡಬಹುದು. ರೈಟ್. ಸೊ ಈ ಟೆಕ್ನಿಕನ್ನು ದಯವಿಟ್ಟು ಪ್ರತಿಯೊಬ್ಬರು ಬೆಳಗ್ಗೆ ಮಾಡಬೇಕಾಗತ್ತೆ. ಸೊ ಸಹಸ್ರಾರ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದು ಪ್ರಧಾನವಾಗಿ ಈ ಚಕ್ರ ಅಂದರೆ ಸರಿ ಈ ಮುದ್ರಾ ಸಹಸ್ರಾರ ಮುದ್ರಾ ಅಂತ ಹೇಳಿದ್ವಿ. ಇಲ್ಲ ಅಂದ್ರೂ ಸಿಂಪಲ್ ನೋಡಿ, ಇಲ್ಲಿ ಕೊನೆಗಲ್ಲೂ ಟಚ್ ಮಾಡೋಂಥ ಜ್ಞಾನ ಮುದ್ರಾ ಸಾಕು. ಈ ಮುದ್ರೆ ಇಟ್ಕೊಂಡು ಹೀಗೆ ತೊಡೆ ಮೇಲೆ ಇಟ್ಕೊಳ್ಳಿ, ಅದನ್ನು ಓಕೆ. ಎರಡು ಮುದ್ರೆಗಳು ಸೇಮ್ ಕೆಲಸನೇ ಮಾಡುತ್ತೆ. ಆಯ್ತಾ? ನೆಕ್ಸ್ಟ್ ಇದಾದ ಮೇಲೆ ಒಂದು ಈಗ ಆಕ್ಯುಪ್ರೆಷರ್ ನೋಡೋಣ. ಆಕ್ಯುಪ್ರೆಷರ್ ತಂತ್ರದಲ್ಲಿ ಯಾವ ರೀತಿಯಲ್ಲಿ ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಸಿಂಪಲ್. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಪಾಯಿಂಟ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂದರೆ ಪಿಟ್ಯೂಟರಿ ಅಂತಃಸ್ರಾವಿಕ ಗ್ರಂಥಿಯಲ್ಲಿ ಪಿಟ್ಯೂಟರಿ ಗ್ರಂಥಿ ಇದೆ, ಅದು ಇಲ್ಲಿರುತ್ತೆ. ಈಗಾಗಲೇ ಇಲ್ಲಿ ಬಂದರೆ ಈ ಮಧ್ಯದಲ್ಲಿ ಅಂದರೆ ಈ ಹೆಬ್ಬೆರಳು ಇದೆಯಲ್ಲ, ಅದರಲ್ಲಿ ಮಧ್ಯದಲ್ಲಿ ಬಂದರೆ ಅದು ಪೀನಿಯಲ್ ಗ್ರಂಥಿ. ಅದು ಮೂರನೇ ಚಕ್ರ. ಇದು ಬಂದ್ಬಿಟ್ಟು ಕೊನೆದು. ಈ ಕೊನೆದು ಏನಾಗುತ್ತೆ ಅಂದರೆ ಪಿಟ್ಯೂಟರಿ ಗ್ರಂಥಿ, ಇದನ್ನೇ ಸಹಸ್ರಾರ ಚಕ್ರ ಅಂತ ಕರಿತೀವಿ. ಇದನ್ನು ನೋಡಿ ಈ ರೀತಿಯಲ್ಲಿ ಪ್ರಾಕ್ಟೀಸ್. ಈ ರೀತಿ ಪ್ರೆಸ್ ಮಾಡೋದು, ಹೀಗೆ ಪ್ರೆಸ್ ಮಾಡುವಾಗ ದೀರ್ಘ ಶ್ವಾಸ, ಮತ್ತೆ ಪ್ರೆಸ್. ಓಕೆ, ಪ್ರೆಸ್ ರಿಲೀಸ್ ಈ ಥರ ಮಾಡ್ಕೊತ ಹೋಗಿ. ಆಯ್ತಾ? ಈ ರೀತಿಯಲ್ಲಿ ಮಾಡಿದರೆ ಇದೇನಂತಂದರೆ ಇನ್ನೊಂದು ಇಲ್ಲಿ ಒಂದು ಕ್ಲಿಪ್ ಇದ್ರೆ, ಆಕ್ಯುಪ್ರೆಷರ್ ಕ್ಲಿಪ್ ಇದ್ರೆ ಇಲ್ಲಿ ಇಟ್ಬಿಡಿ ಅಷ್ಟೇ. ಇಟ್ಬಿಟ್ಟು ಬಿಟ್ಬಿಡಿ, ಒಂದು 5 ನಿಮಿಷ ಬಿಟ್ಬಿಡಿ. ಓಕೆ, ನೀಟಾಗಿ ಪಾಯಿಂಟ್ ಆಕ್ಟಿವೇಟ್ ಆಗುತ್ತೆ. ಇಲ್ಲಾಂದರೆ ನಮ್ಮ ಹೆಬ್ಬೆರಳು ಈ ತೋರ್ ಬೆರಳು ಇಟ್ಕೊಂಡು ಸಪೋರ್ಟ್ ಇಟ್ಕೊಂಡು ಈ ರೀತಿಯಲ್ಲಿ ಮಾಡ್ತಾ ಹೋಗೋದು. ಇಲ್ಲಾಂದರೆ ಹಿಂಗೆ ಮಾಡ್ತಾ ಇರ್ಬೋದು ಸುಮ್ಮನೆ ಈ ರೀತಿಯಲ್ಲಿ ಪ್ರೆಸ್ ಒಂದು 50 ಸರಿ ಮಾಡಿ. ಹೀಗೆ ಮಾಡ್ಕೊತಾ ಇದ್ರೆ ನಿಮ್ಮ ಏನಾಗುತ್ತೆ, ಸಹಸ್ರಾರ ಚಕ್ರ ಆಕ್ಟಿವೇಶನ್ ಬರುತ್ತೆ, ಬ್ಯಾಲೆನ್ಸ್ ಆಗತ್ತೆ. ಆಯ್ತಾ? ಇದು ಆಕ್ಯುಪ್ರೆಷರ್ಲಿರುವಂಥ ತಂತ್ರ. ನೆಕ್ಸ್ಟ್ ಏನಿದೆ ಅಂತಂದರೆ ನೋಡಿ, ಇನ್ನೊಂದು ಇಲ್ಲೇನು ಮಾಡ್ಬೋದು, ಇದಕ್ಕೆ ಮುಂಚೆನೇ ಹೇಳಿದೆ ನಾನು. ಈ ಪಾಯಿಂಟಲ್ಲಿ ಒಂದು ಬ್ಲ್ಯಾಕ್ ಪೆಪ್ಪರ್ ಅಂತಂದರೆ ಕಾಳುಮೆಣಸು, ಆಯಿತಾ? ಇಲ್ಲಾಂದರೆ ವೈಟ್ ಆಗಿರುವಂಥದ್ದು ಯಾವುದೇ ಒಂದು ವೈಲೆಟ್ ಕಲರು ಇರುವಂಥ ಬೀಜಗಳು ಏನೇ ಇದ್ರೂ, ವೈಲೆಟ್ ಕಲರ್ ಬೀಜ, ವೈಲೆಟ್ ಕಲರ್ ಬೀಜ, ಇಲ್ಲಾಂದರೆ ಕಾಳುಮೆಣಸು ಇಲ್ಲಿ ಇಟ್ಬಿಟ್ಟು ಟೇಪ್ ಹಾಕಬೇಕು. ಆಯಿತಾ? ಒಂದು ಟೇಪ್ ಸುತ್ತಿದ್ರೆ ಸ್ವಲ್ಪ ಗಂಟೆಗಳು ಬಿಟ್ಬಿಡಿ, ಇಲ್ಲ ಥ್ರೂಔಟ್ ನೈಟ್ ಬಿಟ್ಬಿಡಿ, ಇಡೀ ರಾತ್ರಿ ನೈಟ್ ಬಿಟ್ಬಿಡಿ. ಓಕೆ, ಬೆಳಗ್ಗೆ ತುಂಬ ಚೆನ್ನಾಗಿ ಇದು ಪ್ರೆಷರ್ ಆಗಿರ್ತದೆ, ಇದು ಆಕ್ಟಿವೇಶನ್ಗೆ ಬಂದೇ ಬರುತ್ತೆ. ಆಯಿತಾ? ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಎಲ್ಲರೂ ಬ್ರೀತಿಂಗ್ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡೋಣ. ಕಾಯಾಗಿ ಕೂತ್ಕೊಳ್ಳಿ. ಬ್ರೀದಿಂಗ್ ಟೆಕ್ನಿಕ್ಕಿಂದ ಈ ಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಹೇಗೆ, ಓಪನ್ ಮಾಡೋದು ಹೇಗೆ, ನಿಟಾರಾಗಿ ಕೂತ್ಕೊಂತೀವಿ ನೋಡಿ. ಸಿಂಪಲ್, ಈ ಮುದ್ರೆ ಇಟ್ಕೊಳ್ಳಿ. ಏನು ಮುದ್ರೆ ಇದು? ಜ್ಞಾನ ಮುದ್ರ. ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಿ, ನಿಟಾರಾಗಿ ಕೂತ್ಕೊಂಡಿದ್ಮೇಲೆ ಸೊ ಎಲ್ಲ ಬಾಡಿ ಎಲ್ಲ ಸ್ವಲ್ಪ ಲೂಸ್ ಆಗಿ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಈಗ ನಿಮ್ಮ ಗಮನ ಶ್ವಾಸ ಕಡೆ ತಗೊಂಡು ಬನ್ನಿ. ಇಲ್ಲಿ ಏನಾಗತ್ತಂದರೆ ಶ್ವಾಸ ತಗೊಂಡುವಾಗ 4 ಕೌಂಟ್ಗಳು, 4 ಸೆಕೆಂಡ್ ಒಳಗಡೆ ಶ್ವಾಸ ತಗೊಂಡೋದು, 4 ಸೆಕೆಂಡ್ ನಿಲ್ಲಿಸೋದು, ಒಂದು 8 ಸೆಕೆಂಡ್ ಆಚೆ ಕಡೆ ಬಿಡೋದು. ಇದರಲ್ಲಿ ಟೈಮ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಡೋಂಟ್ ವರಿ. ಬಟ್ ಆದರೆ ಏನಾಗತ್ತಂದರೆ ಆ ಶ್ವಾಸ ತಗೊಂಡೋ ಶ್ವಾಸಕ್ಕಿಂತ ನಿಲ್ಲಿಸೋ ಶ್ವಾಸ 2 ಒಂದೇ ಇರಲಿ, ದೀರ್ಘ ಆಳವಾದ ಉಚ್ಛ್ವಾಸ ಇರಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಭಾಳ ಇಂಪಾರ್ಟೆಂಟು. ಯಾಕಂದರೆ ನಾವು 4 ಅಂತ ಕೌಂಟ್ ಮಾಡ್ಕೊತ ಈ ಟೆಕ್ನಿಕನ್ನೇ ಹಾಳು ಮಾಡ್ಕೊತೀವಿ. ಆ ರೀತಿ ಮಾಡಬಾರ್ದು. ಜಸ್ಟ್ ಮೇಕ್ ಶೂರ್ ದಟ್ ನಿಮ್ಮ
ಇನ್ ಬ್ರೀದಿಂಗ್ ಅಂತಂದರೆ ನಿಶ್ವಾಸ ಉಚ್ಛ್ವಾಸಕ್ಕಿಂತ ಕಡಿಮೆ ಇರಲಿ ಅಷ್ಟೇ. ರೈಟ್. ಈಗ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಒಂದು ಮೂರಿಂದ 5 ಬಾರಿ ಮಾಡಿ. ಓಕೆ. ಜನರಲ್ ಏನಂದರೆ 5 ನಿಮಿಷದಿಂದ 10 ನಿಮಿಷ ಮಾಡಬೇಕಾಗತ್ತೆ ಈ ಟೆಕ್ನಿಕನ್ನು, ತಂತ್ರವನ್ನು. ಇಲ್ಲಿ ಶ್ವಾಸ ಒಳಗಡೆ ತಗೊಂಡುವಾಗ ಏನು ಮಾಡ್ತೀರಿ ಅಂದರೆ, ನಿಮ್ಮ ಶ್ವಾಸ ಒಳಗಡೆ ಬರುವಾಗ ಜೊತೆಗೆ ಒಂಥರ ವೈಟ್ ಲೈಟ್ ಇಲ್ಲಾಂದರೆ ವೈಲೆಟ್ ಕಲರು ವೈಟ್ ಲೈಟ್ ಊಹಿಸ್ಕೊಳ್ಳಿ. ಅದು ನಿಮ್ಮ ಸಹಸ್ರಾರದಲ್ಲಿ ತುಂಬುತ್ತಾ ಇದೆ ಅಂತ ಊಹಿಸ್ಕೊಳ್ಳಿ. ಆಯ್ತಾ? ಮತ್ತೆ ಶ್ವಾಸ ನಿಲ್ಲಿಸುವಾಗ ಆ ಇಡೀ ಆ ವೈಟ್ ಕಲರ್ ಅನ್ನೋದು ಇಡೀ ತಲೆಭಾಗದೆಲ್ಲ ಸ್ಪ್ರೆಡ್ ಆಗ್ತಾ ಇದೆ, ಅಲ್ಲಿಂದ ಫುಲ್ ಬಾಡಿಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ಊಹಿಸ್ಕೊಳ್ಳಿ. ನೆಕ್ಸ್ಟು ಈ ಶ್ವಾಸನ ಬಿಡುವಾಗ ಏನು ಮಾಡ್ತೀರಿ ಅಂದರೆ, ಆದಷ್ಟು ನಿಮ್ಮಲ್ಲಿರುವಂಥ ನಕಾರಾತ್ಮಕ ಡೌಟ್ಸು, ಸಂದೇಹಗಳು ಎಲ್ಲ ಆಚೆ ಕಡೆ ಹೋಗ್ತಾ ಇದೆ. ನನ್ನಲ್ಲಿರುವಂಥ ನಕಾರಾತ್ಮಕ ಆಲೋಚನೆಗಳು, ನಕಾರಾತ್ಮಕ ಭಾವನೆಗಳು, ಭಾವೋದ್ರೇಕಗಳು ಎಲ್ಲ ಆಚೆ ಕಡೆ ಬಿಡ್ತಾ ಇದ್ದೀನಿ, ನಾನು ಸ್ವಚ್ಛಗೊಳಿಸ್ಕೊತಾ ಇದ್ದೀನಿ. ಓಕೆ. ನಾವು ಸಂಪೂರ್ಣ ಆರೋಗ್ಯ ಹೊಂದ್ತಾ ಇದೆ ಅಂತ ಅದನ್ನು ಊಹಿಸ್ಕೊಂತ ನೀವು ಆಚೆ ಕಡೆ ಶ್ವಾಸ ಬಿಡ್ತಾ ಇರಬೇಕಾಗತ್ತೆ. ರೈಟ್. ಸ್ಟಾರ್ಟ್. ನಂಬರ್ 1 ಅಂದರೆ ಫಸ್ಟ್ ಕೌಂಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಎಲ್ಲರೂ ಒಂದು 3 ನಿಮಿಷ ಮಾಡಿ. ಓಕೆ. ನಾನು ಓಕೆ ಅಂತ ಮೇಲೆ ಮತ್ತೆ ಕಣ್ ತೆರಿಬೋದು. ನಿಮ್ಮ ಗಮನ ಸಹಸ್ರಾರ ಚಕ್ರದಲ್ಲಿ ಬರಬೇಕು, ಟಾಪ್ ಆಫ್ ದಿ ಹೆಡ್. ಓಕೆ. ಶ್ವಾಸ ಬಿಡುವಾಗ ನೀವು ಆದಷ್ಟು ಬಾಯಿಂದ ಬಿಡಿ, ಮೂಗಿಂದ ಬಿಡಬಾರ್ದು. ತಗೊಂಡುವಾಗ ಶ್ವಾಸ ಮೂಗಿಂದ ತಗೊಳ್ಳಿ, ಬಿಡುವಾಗ ಈ ರೀತಿಯಲ್ಲಿ. ಆ ಥರ ಮಾಡ್ತಾ ಹೋಗಿ. ಶ್ವಾಸ ಒಳಗಡೆ ತಗೊತಾ ಇದ್ರಿ, ವೈಟ್ ಲೈಟ್ ಎಂಟರ್ ಆಗ್ತಾ ಇದೆ ಮೇಲೆ, ತಲಾ ಕೊನೆಯ ಭಾಗದಲ್ಲಿ, ಮೇಲ್ನೇ ಭಾಗದಲ್ಲಿ ಎಂಟರ್ ಆಗ್ತಾ ಇದೆ. ಆ ಕಲರು, ಆ ವೈಟ್ ಕಲರು ಶ್ವಾಸ ನಿಲ್ಲಿಸಿದ್ವಿ, ಈಗ ಫುಲ್ಲು ಸ್ಪ್ರೆಡ್ ಆಗ್ತಾ ಇದೆ, ಬಾಡಿ ಎಲ್ಲನೂ ಸ್ಪ್ರೆಡ್ ಆಗ್ತಾ ಇದೆ ವೈಟ್ ಲೈಟು. ಈಗ ಶ್ವಾಸ ಬಿಡ್ತಾ ಇದ್ವಿ, ಅವಾಗ ಎಲ್ಲ ನಕಾರಾತ್ಮ ತೊಲಗಿಸ್ತಾ ಇದ್ವಿ. ಕ್ಲೀನಿಂಗ್ ದಿ ಎಂಟೈರ್ ಮನೋಮಯ ಕೋಶ, ಆಲ್ ದ ಬಿಲೀಫ್ ಸಿಸ್ಟಮ್, ನೆಗೆಟಿವ್ ಥಾಟ್ಸ್ ಏನಿದ್ರು ಆಚೆ ಕಡೆ ಹೋಗ್ತಾ ಇದೆ, ಸ್ವಚ್ಛಗೊಳಿಸ್ಕೊತ. ಲಾಸ್ಟ್ 1 ಮಿನಿಟ್, ಇನ್ನೊಂದು 1 ನಿಮಿಷ ಕಾಲ. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ತೆಗಿತಾ ಕಣ್ಮೇಲೆ ಮುಚ್ಚಿ ನಿಧಾನವಾಗಿ ಕಣ್ಣುಗಳು ಬಿಡ್ಬೋದು. ಸೊ ಇದು ಒಂದು ಬ್ರೀದಿಂಗ್ ಟೆಕ್ನಿಕ್, ಶ್ವಾಸ ಪ್ರಕ್ರಿಯೆಯಿಂದ ಈ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊತದ್ದು. ಆಯ್ತಾ? ಸಮತೋಲನ ಮಾಡ್ಕೊತದ್ದು. ನೆಕ್ಸ್ಟು ಅಫರ್ಮೇಷನ್ಸ್ ನೋಡೋಣ, ದೃಢೀಕರಣಗಳು. ಆಯ್ತಾ? ಈ ಅಫರ್ಮೇಷನ್ಸು ನಾನು ಈಗಾಗಲೇ ಹೇಳಿದೆ ಹೆಂಗೆ ಕೆಲಸ ಮಾಡ್ತವೆ ಅಂತ. ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಉಪಪ್ರಜ್ಞಾ ಮನಸ್ಸಲ್ಲಿ ನೇರವಾಗಿ ಪ್ರೋಗ್ರಾಮ್ ಆಗ್ತವೆ. ಇಂಥ ದೃಢೀಕರಣಗಳು ಪದೇ ಪದೇ ಹೇಳ್ಕೊಂಡದು. ಆಯ್ತಾ? ಒಂದು ನಾವು ಮಾಡ್ತೀವಲ್ಲ, ರಾಮ ಜಪ ಮಾಡ್ತೀವಿ. ಸೊ ಆ ರೀತಿಯಲ್ಲಿ ಹರೇ ಕೃಷ್ಣ ಅಂತ ಹೇಳ್ತಾ ಇರ್ತೀವಲ್ಲ, ಆ ರೀತಿಯಲ್ಲೇ ಈ ಮಂತ್ರಗಳು ಹೇಗೆ ಹೇಳ್ತೀವೋ ಈ ದೃಢೀಕರಣಗಳು ಅಷ್ಟೇ, ಅಫರ್ಮೇಷನ್ಸ್ ಅಷ್ಟೇ. ನಿಮ್ಗೂ ಇದರಲ್ಲಿ ನಾನು 10 ದೃಢೀಕರಣ ಹೇಳುವಾಗ ಇದರಲ್ಲಿ ನಿಮ್ಗೆ ಯಾವುದೇ ಇಷ್ಟವಾಗಿರುವಂಥ 2, 3 ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಒಂದೇ ಆಯ್ಕೆ ಮಾಡ್ಕೊಳ್ಳಿ. ಒಂದಿನಕ್ಕೆ ಒಂದೇ ಆಯ್ಕೆ ಮಾಡ್ಕೊಳ್ಳಿ, ಇನ್ನೊಂದು ದಿನ ಇನ್ನೊಂದು ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ. ಎಲ್ಲಾನು ಒಂದೇ ದಿವಸ ಹೇಳ್ಬೇಕಂತ ಏನಿಲ್ಲ.
ನಾನು 10 ದೃಢೀಕರಣ ಹೇಳಿದ್ರೆ 10 ಇಂಗ್ಲೀಷಲ್ಲೇ ಹೇಳಕ್ ಹೋಗ್ತವೆ. ಅದನ್ನು ನೀವು ಬೇಕಂದ್ರೆ ಅನುವಾದ ಮಾಡ್ಕೊರಿ, ಯಾವುದು ಕನ್ನಡಕ್ಕೆ. ಆದರೆ ಒಂದು ದೃಢೀಕರಣ ಒಂದು ದಿವಸ, ಅದೊಂದು ಸರಿ 21 ಸರಿ ಬರಿ. ಒಂದು ಜರ್ನಲ್ ತಗೊಳ್ಳಿ, ಬುಕ್ ಇಟ್ಕೊಳ್ಳಿ. ಈ ಅಫರ್ಮೇಷನ್ಸ್ಗೋಸ್ಕರ ಒಂದೊಂದು ಬುಕ್ ಇಟ್ಕೊಳ್ಳಿ. ಅದರಲ್ಲಿ ಒಂದು ದೃಢೀಕರಣ ತಗೊಂಡು, ಒಂದು ಅಫರ್ಮೇಷನ್ ತಗೊಂಡು, ಒಂದು 21 ಬರಿ. ಆ ಬರೆಯುವಾಗ ಆದಷ್ಟು ನೀವು ಹೆಂಗಿರ್ಬೇಕಂದ್ರೆ, ನಿಮ್ಮ ಈ ಸಹಸ್ರಾರ ಚಕ್ರ ಇದೆಯಲ್ಲ, ಅಲ್ಲಿ ವೈಟ್ ಲೈಟ್ನ ಊಹಿಸ್ಕೊಳ್ಳೋದಾಗ್ಲಿ, ಸೊ ಆ ರೀತಿಯಲ್ಲಿ ಮಾಡಿಕೊಂಡ್ರೆ ಉತ್ತಮ. ಆಯ್ತಾ? ಅದು ಬರೆಯುವಾಗನೂ ಅಷ್ಟೇ, ಒಂದು ಕೈಯಲ್ಲಿ ಈ ಜ್ಞಾನಮುದ್ರೆ ಇಟ್ಕೊಳ್ಳಿ, ಓಕೆ, ಇನ್ನೊಂದು ಕೈಯಲ್ಲಿ ಬರಿತಾ ಹೋಗಿ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಒಂದು ಅಫರ್ಮೇಷನ್ ಅನ್ನು 21 ಸಾರಿ ಬರ್ಕೊಂಡೋದು ಒಂದಾದರೆ, ಎರಡನೇದು ನಾವು ಜೋರಾಗಿ ಹೇಳೋದು. ಒಂದು ಮಂತ್ರ ಜಪ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಈ ಅಫರ್ಮೇಷನ್ಸ್ ಅನ್ನು ಪದೇ 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 ಒಂದು 21 ಬಾರಿ ಹೇಳಿದರೆ ಏನಾಗತ್ತೆ, ಇಂಥವೆಲ್ಲ ಈಗೆಲ್ಲ ಮಾಡ್ತಾ ಹೋದ್ರೆ ಖಂಡಿತ ಏನಾಗತ್ತೆ, ಇವೆಲ್ಲ ಹೋಗಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಅಲ್ಲಿ ಸ್ಟೋರ್ ಆಗುತ್ತವೆ, ಅಲ್ಲಿ ರೀಪ್ರೋಗ್ರಾಮ್ ಆಗತ್ತೆ, ಹೋಗಿ ನೇರವಾಗಿ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂತವೆ ಎಲ್ಲ. ಆವಾಗ ನಿಮಗೆ ಫಲಿತ ತನ್ನಂತದೇ ಬರ್ತದೆ, ನೀವೇನು ಮಾಡೋದು ಬೇಕಾಗಿಲ್ಲ. ಅದರ ಅಫರ್ಮೇಷನ್ಸ್ ಅಂದರೆ ಈ ರೀತಿಯಲ್ಲಿ ಕೆಲಸ ಮಾಡೋದು. ಆಯ್ತಾ? ಸೊ ಈಗ ಈ ಅಫರ್ಮೇಷನ್ಸು 10 ಏನಿದೆ ನೋಡ್ಕೋಣ. ಏನಾಗುತ್ತಂದ್ರೆ, ಒಂದು 10 ಹೇಳ್ತೀವಲ್ಲ, ಅದು ನಿಧಾನವಾಗಿ ಹೇಳ್ತಾ ಹೋಗ್ತೀವಿ ಒಂದೊಂದು. ಸಾಧ್ಯವಾದರೆ ಬರ್ಕೊಳ್ಳಿ, ವಿಡಿಯೋ ನೋಡಿ ಬರ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಮಾಡಿ. ಮೊದಲನೇದು, ಐ ಆಮ್ ಕನೆಕ್ಟೆಡ್ ಟು ದ ಯೂನಿವರ್ಸ್ ಅಂಡ್ ಆಲ್ ಲಿವಿಂಗ್ ಥಿಂಗ್ಸ್. ಹೊಂದಾನೆ ಆಗಿದೆ ಅಂತ. ಸೆಕೆಂಡ್, ಐ ಟ್ರಸ್ಟ್ ಇನ್ ದ ವಿಸ್ಡಮ್ ಆಫ್ ಮೈ ಹೈಯರ್ ಸೆಲ್ಫ್. ಇದು ಎರಡನೇದಾಗತ್ತೆ. ಮೂರನೇದು, ಐ ಎಂಬ್ರೇಸ್ ಮೈ ಸ್ಪಿರಿಚುವಲ್ ಜರ್ನಿ ಅಂಡ್ ಗ್ರೋತ್. ನಾಲ್ಕನೇದು, ಐ ಆಮ್ ಓಪನ್ ಟು ಡಿವೈನ್ ಗೈಡೆನ್ಸ್ ಅಂಡ್ ಇನ್ಸ್ಪಿರೇಷನ್. ಐದನೇದು, ಐ ರಿಲೀಸ್ ಅಟ್ಯಾಚ್ಮೆಂಟ್ ಅಂಡ್ ಸರೆಂಡರ್ ಟು ದ ಫ್ಲೋ ಆಫ್ ಲೈಫ್. ಆರನೇದು, ಐ ಆಮ್ ವರ್ತಿ ಆಫ್ ಲವ್ ಅಂಡ್ ಲೈಟ್ ಫ್ರಮ್ ದ ಯೂನಿವರ್ಸ್. ಏಳನೇದು, ಐ ಹಾನರ್ ಮೈ ಇಂಟ್ಯೂಷನ್ ಅಂಡ್ ಸ್ಪಿರಿಚುವಲ್ ಇನ್ಸೈಟ್ಸ್. ಎಂಟನೇದು, ಐ ಆಮ್ ಚಾನಲ್ ಫಾರ್ ಡಿವೈನ್ ಎನರ್ಜಿ. 9, ಐ ಸೆಲೆಬ್ರೇಟ್ ಮೈ ಕನೆಕ್ಷನ್ ಟು ದ ಹೈಯರ್ ರಿಲಮ್ಸ್. 10ನೇದು, ಐ ಆಮ್ ಅಟ್ ಪೀಸ್ ವಿತ್ ಮೈ ಪ್ಲೇಸ್ ಇನ್ ದ ಕಾಸ್ಮೋಸ್. ಇಷ್ಟು ಇದೆ. ಆಯ್ತಾ? ಇದೆಲ್ಲಾನು ಒಂದಾನ ಬಗ್ಗೆನೇ ಇರ್ತದೆ. ಎಲ್ಲ ನಾವು ಕೊಟ್ಟಿರುವಂಥ 10 ಅಫರ್ಮೇಷನ್ಸು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಏನು ಸಿಗುತ್ತೆ ಅಂತಂದ್ರೆ, ಒನ್ನೆಸ್, ಯೂನಿಟಿ, ಏಕತ್ವ ಅಷ್ಟೇ. ಆಯ್ತಾ? ಸೊ ಇದನ್ನು ನೀವು ನಿಧಾನವಾಗಿ ಬರ್ಕೋಬೇಕಾಗತ್ತೆ. ಆಯ್ತಾ? ಈ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್, ಅರೋಮಾ ಥೆರಪಿ, ವಾಸನೆದಿಂದ ಸುವಾಸನೆಗಳು. ಆಯ್ತಾ? ಇದನ್ನು ಸಹ ನಮ್ಮ ಈ ಎಸ್ಪೆಷಲಿ ಸಹಸ್ರಾರ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತೆ, ಓಪನ್ ಮಾಡುತ್ತೆ. ಏನೇನು ಅಂತಂದ್ರೆ, ಸ್ವಲ್ಪ ಆಯಿಲ್ ಸಿಗತ್ತೆ, ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತೀವಿ ನಾವು. ಸುವಾಸನೆಗಳಂತ ಆಯಿಲ್ಸ್, ಸೆಂಟ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಈ ಆಯಿಲ್ ಸಿಗತ್ತೆ ನಿಮಗೆ. ಇದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಅಂತಂದ್ರೆ, ಒಂದು ಡಿಫ್ಯೂಸರ್ ಅಂತ ಸಿಗತ್ತೆ, ಅದು ತಗೊಂಡು ನಿಮ್ಮ ಟೇಬಲ್ ಮೇಲೆ, ಇಲ್ಲಾಂದ್ರೆ ನಿಮ್ಮ ಲಿವಿಂಗ್ ರೂಮಲ್ಲಿ ಮನೆಯಲ್ಲಿ ಇಟ್ಕೊಂಡ್ರೆ, ಅದರಲ್ಲಿ ಈ ಆಯಿಲ್ ನಾನು ಹೇಳ್ತೀನಿ, ಒಂದು 4-3 ಆಯಿಲ್ಸು, ಆ ಆಯಿಲ್ ಸ್ವಲ್ಪ ಅದರಲ್ಲಿ ಹಾಕಿ ಅಲ್ಲಿ ಸ್ವಿಚ್ ಆನ್ ಮಾಡಿದರೆ, ಅದು ಎಲೆಕ್ಟ್ರಿಕ್ ಆಗಿರ್ತದೆ. ಸ್ವಿಚ್ ಆನ್ ಮಾಡಿದರೆ ಆ ಆಯಿಲ್ ಎಲ್ಲ ಸ್ವಲ್ಪ ಇಡೀ ಮನೆಯಲ್ಲಿ ಸುತ್ಕೊಂತದೆ, ವ್ಯಾಪ್ತಿಸ್ತದೆ. ಆಯ್ತಾ? ಆ ರೀತಿಯಲ್ಲಿ ಸ್ವಚ್ಛಗೊಳಿಸ್ತದೆ. ನಿಮ್ಮ ಸಹಸ್ರಾರ ಚಕ್ರವನ್ನು ಆಕ್ಟಿವೇಟ್ ಮಾಡುವಂಥ ಅವಕಾಶ ಅದು ಹೆಚ್ಚಾಗಿ ಪ್ರಭಾವ ತೋರಿಸ್ತದೆ. ಆಯ್ತಾ? ಅದು ಮಾಡಿ. ಎರಡನೇದು ಏನಂತಂದ್ರೆ, ಅದೇ ಆಯಿಲ್ ತಗೊಂಡು, ನಾನು ಹೇಳೋಂಥ ಯಾವುದೇ ಒಂದು ಆಯಿಲ್ ತಗೊಂಡು ಇಲ್ಲಿ ಸಹಸ್ರಾರ ಪಾಯಿಂಟ್ ಇದೆಲ್ಲ, ಬ್ರಹ್ಮರಂಧ್ರ, ಅಲ್ಲಿ ಹಚ್ಕೊಳ್ಳೋದು, ಸ್ವಲ್ಪ ಮಸಾಜ್ ಮಾಡೋದು, ಒಂದು 2-3 ಡ್ರಾಪ್ಸಿಂದ. ಮೂರನೇದು ಏನಂದ್ರೆ, ನೀವು ಸ್ನಾನ ಮಾಡ್ತೀರಲ್ಲ, ಬಕೆಟಲ್ಲಿ ಒಂದು 2 ಡ್ರಾಪ್ ಹಾಕ್ಕೊಂಡು ಚೆನ್ನಾಗಿ ಬೆರೆಸಿ ಆ ನೀರಿಂದ ಸ್ನಾನ ಮಾಡೋದು. ಕೊನೆಯದೇನಂತಂದ್ರೆ, ಒಂದು ಟಿಶ್ಯೂ ಪೇಪರ್ ಇಲ್ಲಾಂದ್ರೆ ಒಂದು ಕರ್ಚೀಪ್, ಆಯ್ತಾ, ಹ್ಯಾಂಡ್ ಕರ್ಚೀಪ್ ತಗೊಂಡು ಅದರಲ್ಲಿ 1-2 ಡ್ರಾಪ್ ಹಾಕ್ಕೊಂಡು ಅವಾಗ ಈ ತರ ಸ್ಮೆಲ್ ತಗೊಂಡದು ಅಂತ ಸ್ಮೆಲ್ ತಗೊಂಡ್ರೆ ಆ ವಾಸನೆ ಹೋಗ್ತಲ್ಲ, ಅದು ನಿಮ್ಮ ಸಹಸ್ರಾರ ಮೇಲೆ ಪ್ರಭಾವ ತೋರಿಸ್ತದೆ ಅದು. ಆಯ್ತಾ? ಸೊ ಈ ರೀತಿ ಮಾಡ್ಕೊಳ್ಳಿ. ಏನು ಆ ಸುವಾಸನೆ ಇರುವಂಥ ಈ ಆಯಿಲ್ಸ್ಗಳಂತಂದ್ರೆ, ಎಸೆನ್ಷಿಯಲ್ ಆಯಿಲ್ಸ್ ಯಾವಂತಂದ್ರೆ, ಲ್ಯಾವೆಂಡರ್ ಅಂತ ಇದೆ. ಲ್ಯಾವೆಂಡರ್ ಅಂತ ಸಿಗತ್ತೆ. ಇದು ತುಂಬಾ ಕಾಮ್ ಆಗಿ ನಿಮಗೆ, ಅಂದ್ರೆ ಟೋಟಲ್ ರಿಲ್ಯಾಕ್ಸ್ ಮಾಡತ್ತೆ. ಹೇಳ್ಬೇಕಂದ್ರೆ ಸ್ಪಿರಿಚುವಲ್ ಅವೇರ್ನೆಸ್ನ ಹೆಚ್ಚು ಮಾಡುತ್ತೆ, ಆಧ್ಯಾತ್ಮಿಕ ಅವೇರ್ನೆಸ್ ಅನ್ನು, ಅರಿವನ್ನು ಹೆಚ್ಚು ಮಾಡುತ್ತೆ. ನೆಕ್ಸ್ಟು, ಫ್ರ್ಯಾಂಕಿನ್ ಸೆನ್ಸ್ ಅಂತ ಸಿಗುತ್ತೆ. ಇದನ್ನು ಅಷ್ಟೇ ತುಂಬಾ ಅದ್ಭುತವಾದ ರೀತಿಯಲ್ಲಿ ಧ್ಯಾನ ಮಾಡೋದಕ್ಕಾಗ್ಲಿ, ನಮ್ಮ
ಉನ್ನತ ಚೈತನ್ಯಕ್ಕೂ ಕನೆಕ್ಟಿವಿಟಿ ಆಗಲಿ ಅತಿ ಈಸಿಯಾಗಿ ಸಿಗತ್ತೆ ಇದನ್ನು ನಾವು ಬಳಸ್ತಾ ಹೋದ್ರೆ. ಆಮೇಲೆ ಸ್ಯಾಂಡಲ್ವುಡ್, ಸ್ಯಾಂಡಲ್ವುಡ್ ಗಂಧ ಅಂತ ಹೇಳ್ತೀವಲ್ಲ ಅದು, ಅದು ಅಷ್ಟೇ ನಮ್ಮಲ್ಲಿ ಶೂನ್ಯತನ ಹೆಚ್ಚು ಮಾಡುತ್ತೆ, ಪ್ರಶಾಂತತೆನ ಹೆಚ್ಚು ಮಾಡುತ್ತೆ. ಆಯ್ತಾ? ಸೊ ಒಂಥರ ನಮ್ಮ ಡೀಪ್ ಸ್ಪಿರಿಚುವಲ್ ಕನೆಕ್ಷನ್ ಸಿಗತ್ತೆ ಇದರಿಂದ. ಇದನ್ನು ಮಾಡ್ಕೊಳ್ಳಿ. ಕೊನೆಯದು ನೆರೋಲಿ, ನೆರೋಲಿ. ಓಕೆ, ಇದು ಎಮೋಷನ್ಸ್ ಬ್ಯಾಲೆನ್ಸ್ ಮಾಡುತ್ತೆ. ಸ್ಪಿರಿಚುವಲ್ ಅಂದರೆ ನಮ್ಮ ಆಧ್ಯಾತ್ಮಿಕ ಸ್ಪಷ್ಟತೆ ಕೊಡುತ್ತೆ ಇದು. ಇದರ ಹೆಸರು ನೆರೋಲಿ. ಆಯ್ತಾ? ಸೊ ಇದು ಈ ಎಸೆನ್ಷಿಯಲ್ ಆಯಿಲ್ಗಳು, ಇದನ್ನು ಬಳಸ್ಕೊಳ್ಳಿ. ಇದನ್ನು ಅರೋಮಾ ಥೆರಪಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ರಿಸ್ಟಲ್ ಥೆರಪಿ ತಿಳ್ಕೊಳ್ಳೋಣ. ಕ್ರಿಸ್ಟಲ್ ಥೆರಪಿ ಈಗಾಗಲೇ ನಾನು ಹೇಳಿದ್ದೀನಿ. ಕ್ರಿಸ್ಟಲ್ಸ್ ಅನ್ನೋವು ಅದು ನ್ಯಾಚುರಲ್ ಸ್ಟೋನ್ಸ್ ಆಗಿರ್ತವೆ. ಆ ನ್ಯಾಚುರಲ್ ಸ್ಟೋನ್ಸ್ಗೆ ಸಪ್ರೇಟ್ ಅದಕ್ಕೆ ತಕ್ಕ, ಪ್ರತಿ ಕ್ರಿಸ್ಟಲ್ಗೆ ಅದಕ್ಕೆ ತಕ್ಕ ಅದಕ್ಕೆ ಸಂಬಂಧಿತ ಒಂದು ವೈಬ್ರೇಷನ್ ಇರ್ತದೆ, ಕಂಪನ ಇರ್ತದೆ, ಆವರ್ತನ ಇರ್ತದೆ, ಶಕ್ತಿ ಇರುತ್ತೆ. ಇದಕ್ಕೆ ಎಲ್ಲ ಕ್ರಿಸ್ಟಲ್ಸ್ಗೆ ಏನಂತಂದರೆ ನಮ್ಮಿಂದ ಏನೇ ನಕಾರಾತ್ಮಕ ಇದ್ರೆ ಆ ನಕಾರಾತ್ಮಕ ಶಕ್ತಿಯನ್ನು, ನಕಾರಾತ್ಮಕ ವೈಬ್ರೇಷನ್ಸನ್ನು ಸ್ವೀಕಾರ ಮಾಡಿಕೊಂಡು, ಆಯಿತಾ, ನಮ್ಮನ್ನು ಸ್ವಚ್ಛಗೊಳಿಸ್ತಾ ಇರ್ತವೆ. ನಮಗೆ ಯಾವಾಗಲೂ ಅದ್ಭುತವಾದ ವಿಶ್ವಶಕ್ತಿಯನ್ನು ತಲುಪಿಸ್ತಾ ಇರ್ತವೆ. ಆಯಿತಾ? ಒಂದು ಪಿರಮಿಡ್ ಹೇಗೆ ಕೆಲಸ ಮಾಡುತ್ತೋ ಆ ಪಿರಮಿಡ್ ಥರನೇ ಇದು ನ್ಯಾಚುರಲ್ ಸ್ಟೋನ್ಸ್ ಆಗಿ ಇದು ಸಾವಿರಾರು ವರ್ಷಗಳು ಭೂಮಿ ಒಳಗಡೆ ಅಂತರಾಳದಲ್ಲಿ ಕಿಲೋಮೀಟರ್ಸ್ ಅಂತರದಲ್ಲಿ ಇದ್ದು ಅದನ್ನು ತೆಗಿತಾರೆ ಆಚೆ ಕಡೆ. ಇವೇ ಕ್ರಿಸ್ಟಲ್ಸ್ ಅನ್ನೋದು, ಅರ್ಥ ಆಯ್ತಾ? ಸೊ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಸೊ ಈ ಚಕ್ರಗಳು, ಈ ಕ್ರಿಸ್ಟಲ್ಸ್ನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತಂದರೆ, ಧ್ಯಾನ ಮಾಡುವಾಗ ಎರಡು ಕೈ ಮಧ್ಯದಲ್ಲಿ ಜೋಡಿಸ್ಕೊಂಡು ಹೀಗೆ ಹಿಡ್ಕೊಂಡು ಹಾಗೆ ಮಣ್ಣಲ್ಲಿ ಇಟ್ಕೊಂಡು ನಿಧಾನ ಕೂತ್ಕೊಂಡು ಧ್ಯಾನ ಮಾಡು. ಅದೊಂದು ವಿಧಾನ. ನಾನು ಹೇಳುವಂಥ ಕ್ರಿಸ್ಟಲ್ಸ್ಗಳು ಒಂಥರ ಬಾಲ್ ರೂಪದಲ್ಲಿ ಸಿಗುತ್ತೆ, ವೃತ್ತಾಕಾರದಲ್ಲಿ, ಇಲ್ಲಾಂದರೆ ಒಂಥರ ಚತುರಸ್ರಾಕಾರ, ಇಲ್ಲಾಂದರೆ ಸ್ಕ್ವೈರ್ ಫಾರ್ಮ್ಯಾಟು, ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಸಿಗುತ್ತೆ. ಆ ಕ್ರಿಸ್ಟಲ್ಗಳನ್ನ ನೀವು ಬಳಸ್ಕೋಬೋದು. ಈಗ ಇನ್ನೊಂದು ರೀತಿಯಲ್ಲಿ ಏನು ಮಾಡ್ಕೋಬೇಕಂದ್ರೆ, ಈ ಕ್ರಿಸ್ಟಲ್ಸನ್ನು ನಿಮ್ಮ ಆ್ಯಂಟಿ ಬ್ಯಾಗ್, ಅಂದರೆ ನೀವು ಯಾವುದೇ ಕೆಲಸಕ್ಕೆ ಹೋಗ್ತಾ ಇರೋ ಒಂದು ಬ್ಯಾಗ್ ಇರುತ್ತೆ, ಆ ಬ್ಯಾಗ್ ಜೋಬಲ್ಲಿ ಇಡೋದು, ಆ ಕ್ರಿಸ್ಟಲ್ನ ಹಾಗೆ ಇಟ್ಕೊಳ್ಳೋದು. ಇಲ್ಲಾಂದರೆ ನಿಮ್ಮ ಪ್ಯಾಂಟ್ ಜೋಬಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದು ಈ ಕ್ರಿಸ್ಟಲನ್ನು, ಹಂಗೂ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಈ ಕ್ರಿಸ್ಟಲು ಟಚ್ ಮಾಡ್ತಾ ಇದ್ರೆ ಇನ್ನೂ ಒಳ್ಳೆಯದು. ಅಂದರೆ ಒಂದು ಉದಾಹರಣೆಗೆ ಒಂದು ಪೆಂಡಲ್ ಹಾಕ್ಕೊಂತೀವಿ, ಒಂಥರ ಜ್ಯುವೆಲರಿ ಮಾಡ್ಕೊತೀವಲ್ಲ, ಜ್ಯುವೆಲರಿ ನಾವು ಮಾಡ್ಕೊತೀವಲ್ಲ ಆಭರಣಗಳು, ಅದಕ್ಕೂ ಹಾಕ್ಕೊಂಡು ಮಾಡ್ಕೊಳೋದು. ಆಯಿತಾ? ಇಲ್ಲ ಅಂದರೆ ಒಂದು ಉಂಗರ ರೂಪದಲ್ಲಿ ಧರಿಸೋದು, ಇಲ್ಲ ಇಲ್ಲಿ ಬ್ರೇಸ್ಲೆಟ್ ರೂಪದಲ್ಲಿ ಧರಿಸೋದು. ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನೀವು ಈ ಕ್ರಿಸ್ಟಲನ್ನು ಉಪಯೋಗಿಸ್ಕೊಳ್ಳೋದು ಉತ್ತಮವಾದ ವಿಧಾನ. ಆಯಿತಾ? ಇಲ್ಲಿ ಏನು ಕ್ರಿಸ್ಟಲ್ಸ್ ಇದೆ ಅಂತ ನೋಡೋಣ. ಒಂದು ಅಮೆಥಿಸ್ಟ್ ಅಂದರೆ ನೀವು ಕೇಳಿರ್ಬೋದು, ಇದನ್ನು ಉಪಯೋಗಿಸ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ನಮ್ಮಲ್ಲಿ ಈ ಡಿವೈನ್ ಕನೆಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಅಂದರೆ ದಿವ್ಯತ್ವ ಕನೆಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಕ್ಲಿಯರ್ ಕ್ವಾರ್ಟ್ಜ್ ಕ್ರಿಸ್ಟಲ್ ಬರ್ಕೊಳ್ಳಿ. ಕ್ಲಿಯರ್ ಕ್ವಾರ್ಟ್ಜ್ ಕ್ರಿಸ್ಟಲ್ ಇದು ಸಹ ಅಷ್ಟೇ ನಮ್ಮಲ್ಲಿ ಒಳಗಡೆ ನಿಜವಾಗಿ ಹೇಳ್ಬೇಕಂದ್ರೆ ಶಕ್ತಿಯನ್ನು ಹೆಚ್ಚು ಮಾಡೋದಾಗ್ಲಿ, ಈ ಆಧ್ಯಾತ್ಮಿಕ ಪುರೋಗತಿಗೆ ತುಂಬ ಸಹಾಯ ಆಗತ್ತೆ ಇದು. ಆಯಿತಾ? ನೆಕ್ಸ್ಟು ಸೆಲೆನೈಟ್ ಅಂತ ಕೇಳಿರ್ಬೋದು ನೀವು. ಅದನ್ನು ಸಹ ನಮ್ಮಲ್ಲಿ ಮೆಂಟಲ್ ಕ್ಲಾರಿಟಿ, ಮಾನಸಿಕ ಸ್ಪಷ್ಟತೆ ಕೊಡ್ತದೆ, ಒಂಥರ ಪೀಸ್ ಆಫ್ ಮೈಂಡ್ ಕೊಡುತ್ತೆ. ಆಯಿತಾ? ಸೊ ನಮ್ಮ ಉನ್ನತ ಲೋಕಗಳಾಗಲಿ, ಉನ್ನತ ಆತ್ಮ ಆಗಲಿ, ಅದಕ್ಕೆ ಸಂಪರ್ಕ ಹೆಚ್ಚು ಮಾಡುತ್ತೆ ಸೆಲೆನೈಟ್. ಓಕೆ, SELENIT ಸೆಲೆನೈಟ್. ನೆಕ್ಸ್ಟ್ ಕೊನೆದು ಏನಪ್ಪ ಅಂತಂದರೆ ಲೆಪಿಡೋಲೈಟ್ ಅನ್ನೋದು ಇದೊಂದು ಕ್ರಿಸ್ಟಲ್ ಸಿಗತ್ತೆ, ನೋಡ್ಕೊಳ್ಳಿ. ಇದರಲ್ಲಿ ಲಿಥಿಯಂ ಅಂತ ಒಂದಿರುತ್ತೆ. ಈ ಲೆಪಿಡೋಲೈಟಲ್ಲಿ ಏನಿರ್ತದೆ? ಲಿಥಿಯಂ. ಇದೇನು ಮಾಡುತ್ತಂದರೆ ಎಮೋಷನಲ್ ಬ್ಯಾಲೆನ್ಸನ್ನು ಸರಿಪಡಿಸೋದು, ನಮ್ಮಲ್ಲಿ ಒಂಥರ ಪ್ರಶಾಂತತೆನ ಹೆಚ್ಚು ಮಾಡೋದಾಗಲಿ, ಆಮೇಲೆ ನಮ್ಮ ಒಳಗಡೆ ಆಂತರಿಕ ಈ ಅರಿವು ಹೆಚ್ಚು ಮಾಡೋದಾಗಲಿ, ಇವೆಲ್ಲ ಮಾಡ್ತದೆ ಲೆಪಿಡೋಲೈಟ್ ಅನ್ನೋದು. ಓಕೆ, ಇದನ್ನು ಉಪಯೋಗಿಸ್ಕೊಳ್ಳಿ. ಇಷ್ಟು ಮಾತ್ರ ಕ್ರಿಸ್ಟಲ್ಸ್ ಅಲ್ಲಿ ನೀವು ಉಪಯೋಗಿಸ್ಕೋಬಹುದು. ಇದು ಕ್ರಿಸ್ಟಲ್ ಥೆರಪಿ ಆಗಿರ್ತದೆ. ಆಯ್ತಾ? ನೆಕ್ಸ್ಟ್ ಥೆರಪಿ ನಮಗೆ ಬರುವಂಥದ್ದು ಏನಂದರೆ ಕಲರ್ ಥೆರಪಿಯನ್ನು ಪ್ರಾಕ್ಟೀಸ್ ಮಾಡೋಣ. ಕಲರ್ ಥೆರಪಿಯಲ್ಲಿ ಏನಾಗುತ್ತೆ? ಕಲರ್ ಅಂತ ನಾನು ಈಗಾಗಲೇ ಹೇಳಿದೆ, ಪ್ರತಿಯೊಂದು ಕಲರ್ಗೆ ಅದಕ್ಕೂ ಸಂಬಂಧಿತ ಒಂದು ಆವರ್ತನೆ, ಒಂದು ಶಕ್ತಿ, ಒಂದು ಕಂಪನ ಇದೆ. ಆಯಿತಾ? ಇಟ್ ಈಸ್ ನಾಟ್ ಜಸ್ಟ್ ಲೈಕ್ ಎ ಕಲರ್, ಡೆಕೋರೇಟಿವ್ ಕಲರ್ ಅಂತ ಅನ್ಕೊಂಡು ಹೋಗ್ಬೇಡಿ. ಕಲರ್ ಅಂದರೆ ಇಷ್ಟೆಲ್ಲ ಮಾಹಿತಿ, ಇಷ್ಟೆಲ್ಲ ಮಹತ್ವ ಇದೆ ಕಲರಲ್ಲಿ. ಅದಕ್ಕೆ ನಮ್ಮ ಇಂದಿನ ಕಾಲದಿಂದ, ಪ್ರಾಚೀನ ಕಾಲದಿಂದನೂ ನಮ್ಮ ಜೀವನದಲ್ಲಿ ಕಲರ್ ಅನ್ನೋದು ಒಂದು ಅವಿನಾಭಾವ ಸಂಬಂಧ ಇದೆ. ಅದು ಒಂದು ಅವಿಭಾಗ್ಯ ಆಗಿದೆ. ಸೊ ಭಾಗವಾಗಿದೆ. ಎಲ್ಲ ಕಡೆ ಕಲರ್ಸ್ ನೋಡ್ತಾ ಇದೆಯಲ್ಲ, ನಾವು ತಿನ್ನೋದ್ರಲ್ಲಿ ಕಲರ್ ಫ್ರೂಟ್ಸು, ತರಕಾರಿಗಳು,
ನಾವು ಹಾಕೊಳ್ಳುವಂಥ ಡ್ರೆಸ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು, ನಾವು ಇಡೀ ಇಂದ್ರಧನಸ್ಸು ಥರ ರೈನ್ಬೋ ಥರ, ಸೂರ್ಯ ಅಂದರೆ ಮಳೆ ಬಂದು ಹೋದ್ಮೇಲೆ ಒಂದು ರೈನ್ಬೋ ಥರ ಫಾರ್ಮ್ ಆಗುತ್ತೆ, ಅಲ್ಲಿ 7 ಕಲರ್ಸ್ ನೋಡ್ತಾ ಇರ್ತೀವಿ ಅಲ್ವಾ, ವಿಬ್ಜಿಯಾರ್ ಅಂತ ನೋಡ್ತಾ ಇರ್ತೀವಿ. ಆ ರೀತಿಯಲ್ಲಿ ನೋಡಿದರೆ ಎಲ್ಲಿ ಕಲರ್ ಇಲ್ಲ ಹೇಳಿ? ಈ ವಿಶ್ವದಲ್ಲಿ ಎಲ್ಲಿ ನೋಡಿದ್ರು ಕಲರ್, ಯಾವುದೋ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಣಿಸ್ತಾನೆ ಇರ್ತದೆ. ಡಿಫ್ರೆಂಟ್ ಸಸ್ಯಗಳು ಡಿಫ್ರೆಂಟ್ ಫ್ಲವರ್ಸ್ ಕೊಡುತ್ತೆ. ಒಂದೊಂದು ಹೂವು, ಒಂದೊಂದು ಫ್ಲವರು ಒಂದೊಂದು ಕಲರ್ ಇರ್ತದೆ ಅಲ್ವಾ. ಒಂದೊಂದು ಪಕ್ಷಿ ಒಂದು ಕಲರ್ ಇರ್ತದೆ, ಒಂದು ಜಂತು ಒಂದೊಂದು ಕಲರ್ ಇರ್ತದೆ. ಕಲರ್ಸ್ ಅನ್ನೋದು ನೋಡಿ ಎಷ್ಟು ಪ್ರಾಧಾನ್ಯವಿದೆಯೋ. ಅದು ಸುಮ್ಮನೆ ಇಲ್ಲ ಅದು. ಇಲ್ಲಾಂದ್ರೆ ಎಲ್ಲ ವೈಟಲ್ಲಿ ಇರ್ಬೋದು, ಎಲ್ಲ ಬ್ಲ್ಯಾಕಲ್ಲಿ ಇರ್ಬೋದು ಅಲ್ವಾ. ಆ ರೀತಿಯಲ್ಲೆಲ್ಲ ಪ್ರತಿಯೊಂದು ಕಲರ್ಗೆ ಅದಕ್ಕೆ ತಕ್ಕ ವಿಶಿಷ್ಟತೆ ಇದೆ. ಆಯ್ತಾ. ಈಗಾಗಲೇ ನಾವು 7 ಚಕ್ರಗಳು 7 ಕಲರ್ಸ್ ಅಂತ ಹೇಳಿದ್ವಿ. ಈ ಕೊನೆಯದು ನಾವು ಇವತ್ತು ಸಹಸ್ರ ಚಕ್ರದಲ್ಲಿ ಇದ್ದೀವಿ. ಅಲ್ಲಿ ಏನು ಕಲರ್ ಇದೆ ಪ್ರತ್ಯೇಕವಾಗಿ? ವೈಟ್, ವೈಲೆಟ್. ನೀವೇನು ಮಾಡ್ಬೇಕು ಅವಾಗ? ಆದಷ್ಟು ನಿಮ್ಮ ಡ್ರೆಸ್ಸು ವೈಟ್ ಇರಲಿ, ಇಲ್ಲ ವೈಲೆಟ್ ಇರಲಿ. ಆಯ್ತಾ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಅದು ತುಂಬ ಉತ್ತಮ. ಅಂದರೆ ಇನ್ನು ಏನಂದರೆ, ನಿಮ್ಮ ಸುತ್ತು ವಾತಾವರಣದಲ್ಲಿ ಆದಷ್ಟು ನಿಮ್ಮ ಮನೆಯಲ್ಲಿ ಡೆಕೋರೇಷನ್ ಆಗಲಿ ಅಲ್ವಾ. ಸೊ ಈ ಉದಾಹರಣೆಗೆ ವಿಂಡೋಸ್ಗೆ ನಾವು ಇದಾಗ್ತೀವಿ, ಕಟನ್ಸ್ ಹಾಕ್ತೀವಿ. ಇಂಥದ್ರಲ್ಲಿ ನೀವು ಎಲ್ಲೆಲ್ಲಿ ಬಳಸ್ಕೊತಾ ಇದ್ರೋ ಕಲರ್ ಬಟ್ಟೆಗಳು ಅಲ್ಲಿ ನೀವು ಧರಿಸೋದಾಗಲಿ ಅಲ್ಲಿ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಏನಂತಂದರೆ, ವಿಜುವಲೈಸೇಷನ್ ಮಾಡುವಾಗ ನಾವು ಈಗಾಗಲೇ ಹೇಳಿದ್ವಿ. ಸೊ ಆಯಾ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರುವಾಗೂ ಅಷ್ಟೇ ಸ್ವಲ್ಪ ಹೊತ್ತು ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಸಹಸ್ರಾರ ಧ್ಯಾನ ಅಂತ ಮಾಡಿಕೊಂಡು 10 ನಿಮಿಷ ಮಾಡಿಕೊಂಡ್ರು, ಕಣ್ಣು ಮುಚ್ಕೊಂಡು ಪ್ರತಿ ಶ್ವಾಸಕ್ಕೆ ವೈಟ್ ಕಲರ್ ಲೈಟನ್ನು ಅಲ್ಲಿ ಸಹಸ್ರಾರದಲ್ಲಿ ಎಂಟರ್ ಆಗ್ತಾ ಇದೆ, ಪ್ರವೇಶ ಆಗ್ತಾ ಇದೆ ಅಂತ ಊಹಿಸ್ಕೊಳ್ಳೋದು. ಆಯ್ತಾ. ಅದೆಲ್ಲ ಇಡೀ ದೇಹ ಸ್ಪ್ರೆಡ್ ಆಗ್ತಾ ಇದೆ ಅಂತ ಊಹಿಸ್ಕೊಳ್ಳೋದು. ಆ ರೀತಿಯಲ್ಲಿ ಮಾಡ್ಕೋಬೋದು, ಅದು ವಿಜುವಲೈಸೇಷನ್ ಥರ ಆಗುತ್ತೆ. ಆಮೇಲೆ ಈಗಾಗಲೇ ಹೇಳಿದೆ, ನಮ್ಮ ಸುತ್ತು ನೇಚರಲ್ಲಿ ಗಾರ್ಡನ್ಗೆ ಹೋದ್ರು, ಒಂದು ಪ್ರಕೃತಿಯಲ್ಲಿ ಹೋದ್ರು ಅಲ್ಲೆಲ್ಲ ವೈಟ್ ಫ್ಲವರ್ಸು ಕಾಣಿಸ್ತಾ ಇರ್ತವೆ, ವೈಲೆಟ್ ಕಲರ್ ಫ್ಲವರ್ಸ್ ಕಾಣಿಸ್ತಾ ಇರ್ತವೆ. ಈಗ ಇವೆಲ್ಲನೂ ಏನು ಮಾಡುತ್ತೆ? ನಮ್ಮ ಸಹಸ್ರಾರ ಚಕ್ರವನ್ನು ಆಕ್ಟಿವೇಟ್ ಮಾಡ್ತಾ ಇರ್ತದೆ. ಮತ್ತೆ ಇಷ್ಟು ನೋಡಿ, ಇಷ್ಟು ನಮ್ಗಿರೋದು 7 ಚಕ್ರಗಳಿದೆ. 7 ಚಕ್ರಗಳಿಗೆ 7 ಥರ ಬಣ್ಣಗಳಿದೆ. ಅದಕ್ಕೆ ನೇಚರು ಸಹ ಎಲ್ಲ ಬಣ್ಣಗಳು ಕೊಡುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಂದು ಚಕ್ರ ಇಂಪಾರ್ಟೆಂಟೇ, ಆದರೆ ಎಲ್ಲರೂ ಎಲ್ಲ ಚಕ್ರಗಳು ಆಕ್ಟಿವೇಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆಯಿತಾ. ಅವರವರ ಮನಸ್ತತ್ವದ ಮೇಲೆ ಆಧಾರ ಆಗಿ, ಅವರ ಆತ್ಮ ಪರಿಣಿತಿ ಮೇಲೆ ಆಧಾರ ಆಗಿ ಒಬ್ಬೊಬ್ಬರಿಗೆ ಒಂದು ಚಕ್ರ ಡಾಮಿನೆಂಟ್ ಆಗಿರುತ್ತೆ. ಒಬ್ಬೊಬ್ರಿಗೆ ಒಂದು ಚಕ್ರ ಹೇಳ್ಬೇಕಂತಂದರೆ ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತದೆ ಅಲ್ವಾ. ಎಲ್ಲ ಚಕ್ರಗಳು ಎಲ್ಲರಿಗೂ ಕೆಲಸ ಮಾಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈಗ ನನಗೆ ಆಜ್ಞಾ ಚಕ್ರ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ ಅಂತ ಅಂದ್ಕೊಂಡ್ರು, ನಾನು ಮಿಕ್ಕಿದ ಚಕ್ರಗಳು ನನಗೆ ಬೇಕು, ಬೇಡ ಅಂತೇನಿಲ್ಲ. ಆದರೆ ಒಂದು ಚಕ್ರ ಮಾತ್ರ ನನ್ನಲ್ಲಿ ಪೂರ್ತಿ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತದೆ. ಅದರ ಆ ಚಕ್ರದ ಸಂಬಂಧಿತ ಲಕ್ಷಣ ನನ್ನ ಲಕ್ಷಣಗಳಾಗಿರ್ತವೆ. ನನ್ನ ಮನಸ್ತತ್ವ, ನನ್ನ ಕ್ಯಾರೆಕ್ಟರು ಅದಾಗಿರ್ತದೆ. ನನ್ನ ಗುಣಗಣಗಳು ಅದೇ ಆಗಿರ್ತದೆ. ಆದರೂ ಸೊ ಪ್ರಚೋದನವಾಗಿ ಕೆಲಸ ಮಾಡುವಂಥ ಚಕ್ರ ಅಂತ ಹೇಳ್ತೀವಿ ನಾವು. ಅದು ಒಬ್ಬೊಬ್ರಿಗೆ ಒಂದಿರುತ್ತೆ ಖಂಡಿತವಾಗಿ. ಆಯಿತಾ. ಉದಾಹರಣೆಗೆ ಸಂಗೀತಕಾರ, ಅವನೇನಾಗ್ತಾನೆ, ಅವನೇನು 3ನೇ ಕಣ್ಣು ದೃಶ್ಯಗಳು ನೋಡಿಲ್ಲ, ಯಾವುದೇ ವಿಶ್ವದ ಸಂಪರ್ಕ ಇಲ್ಲ, ದೈವ ಸಂಪರ್ಕ ಏನೂ ಅಷ್ಟೇನಿಲ್ಲ, ಮೆಚ್ಕೊಳ್ಳೋಂಥ ವಿಷಯದಲ್ಲಿಲ್ಲ, ಉನ್ನತ ಮಟ್ಟದಲ್ಲಿಲ್ಲ, ಯಾವುದೇ ಕಣ್ಣು ಮುಚ್ಚಿಲ್ಲ, ಶ್ವಾಸ ಮೇಲೆ ಗಮನ ಇಟ್ಟಿಲ್ಲ. ಆದರೂ ಚೆನ್ನಾಗಿ ಮ್ಯೂಸಿಕ್ ಬಾರಿಸ್ತಾನೆ, ಚೆನ್ನಾಗಿ ಇನ್ಸ್ಟ್ರೂಮೆಂಟ್ ಬಾರಿಸ್ತಾನೆ. ನೋಡಿದ್ರಲ್ಲ. ಅವರು ಏನು ಪ್ರಾಧಾನ್ಯತೆ ಅಂದರೆ, ಅವರು ಏನು ಚಕ್ರ ಆಕ್ಟಿವೇಟ್ ಆಗಿರ್ತದೆ ಅಂದರೆ, ಅವನಿಗೆ ಮಣಿಪುರ ಚಕ್ರ ಆಕ್ಟಿವೇಟ್ ಆಗಿರ್ತದೆ. ಮಣಿಪುರ ಚಕ್ರ ಅಂತ ಇರ್ತೀವಲ್ಲ, ಸೋಲಾರ್ ಪ್ಲೆಕ್ಸಸ್, ಅದು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ, ನೆನ್ಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಒಂದೊಂದು ವ್ಯಕ್ತಿ ಅವನ ಲಕ್ಷಣಗಳ ಗುಣಗಳ ಮೇಲೆ ಆಧಾರ ಆಗಿ, ಅವನ ಆತ್ಮದ ಹಂತ ಅಂತ ಹೇಳ್ತೀವಲ್ಲ, ಸೋಲ್ ಸ್ಟೇಜ್ ಮೇಲೆ ಆಧಾರ ಆಗಿ ಆ ಚಕ್ರ ಮಾತ್ರ ಡಾಮಿನೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಇಲ್ಲಿ ಈ ಕಲರ್ ಥೆರಪಿಯಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಸೊ ಎಲ್ಲ ಫ್ಲವರ್ಸು, ಎಲ್ಲ ಕಲರ್ಸು ಆಚೆ ಕಡೆ ಸಿಗ್ತಾ ಇರ್ತವೆ. ಸೊ ನಾವು ನೇಚರಲ್ಲಿ ಹೋಗುವಾಗ ಇವೆಲ್ಲ ನೋಡ್ತಾ ಇರ್ತೀವಿ, ಅವಾಗ ಆ ಚಕ್ರ ಆಕ್ಟಿವೇಶನ್ ಬರುತ್ತೆ, ಉಪಯೋಗ ಆಗುತ್ತೆ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ, ಕಲರ್ ಥೆರಪಿ ಭಾಗವಾಗಿ. ನೆಕ್ಸ್ಟು, ಇದಕ್ಕೆ ಸಂಬಂಧಿತ ಆಹಾರಗಳೇನು, ಏನು ಆಹಾರಗಳನ್ನ ಸ್ವೀಕಾರ ಮಾಡಬೇಕಾಗತ್ತೆ ಈ ಚಕ್ರ ಆಕ್ಟಿವೇಟ್ ಮಾಡ್ಕೋಬೇಕು ಅಂತಂದರೆ? ನೋಡಿ, ಈ ಚಕ್ರ ಸಂಬಂಧಿತ ಕಲರ್ಸು ಇರೋದೇ 2: ವೈಲೆಟ್ ಕಲರ್, ವೈಟ್ ಕಲರ್. ಇದರಲ್ಲಿ ವೈಟ್ ಕಲರ್ ಅಂತ ಆಹಾರಗಳು ಅಂತಂದರೆ, ಅನ್ನ ತಿಂತೀವಲ್ಲ, ಇದು ಒಳ್ಳೆ ಆಹಾರ ಅಂತಂದರೆ ಬೇಡ. ಅನ್ನ ತುಂಬ ಕಡಿಮೆ ಮಾಡಬೇಕಾಗತ್ತೆ, ಆಯಿತಾ. ಸೊ ಆದಷ್ಟು ಸ್ವಲ್ಪ ಸ್ವಲ್ಪ ಅನ್ನ ಅಷ್ಟೇ, ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಅದು ಹೆಚ್ಚು ಕಾರ್ಬೋಹೈಡ್ರೇಟ್ ತಗೋಬಾರ್ದು. ಅದಕ್ಕೋಸ್ಕರ ಅದನ್ನು ಬ್ರೌನ್ ರೈಸ್ ಥರ, ಮುಡಿ ರೈಸ್ ಥರ, ರಾಜಮುಡಿ ರೈಸ್ ಥರ ಆ ಥರ ತಿನ್ನಿ, ಒಳ್ಳೆಯದು. ಆಮೇಲೆ ಇಲ್ಲಿ ವೈಟ್ ಫುಡ್ಸ್ ಅಂದರೆ ಕಾಲಿಫ್ಲವರು, ಆಯಿತಾ. ಆಮೇಲೆ ಆನಿಯನ್ಸು, ಹೆಚ್ಚಿನ ಪರಿಣಾಮದಲ್ಲಿ ಅಂದರೆ ಕೋಕೋನಟ್ಟು ಅಂದರೆ ಕೊಬ್ಬರಿ, ಆಯಿತಾ.
ಹಸಿ ಕೊಬ್ಬರಿ ಆ ಥರ. ನೆಕ್ಸ್ಟ್ ವೈಲೆಟ್ ಫುಡ್ಸು ತಗೊಳ್ಳಿ. ವೈಲೆಟ್ ಫುಡ್ಸ್ ಅಂದರೆ ಈ ಕ್ಯಾಬೇಜಲ್ಲೇ ಪರ್ಪಲ್ ಕಲರ್ ಬರ್ತದೆ, ಆಯಿತಾ, ಅದು ತಗೊಳ್ಳಿ. ಆಮೇಲೆ ಪರ್ಪಲ್ ಕಲರ್ ಗ್ರೇಪ್ಸ್ ಸಿಕ್ಕಿದ್ರೆ ಅದು ತಗೊಳ್ಳಿ, ಅದು ಅದು ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಏನಂತಂದರೆ ಈ ಕ್ಲೀನ್ಸಿಂಗ್ ಫುಡ್ಸ್ ಅಂದರೆ ನಮ್ಮ ಒಳಗಡೆ ಒಂಥರ ಲೈಟ್ ಆ್ಯಂಡ್ ಕ್ಲೀನ್ಸಿಂಗ್ ಫುಡ್ಸ್ ಸಿಗತ್ತೆ. ಅದೇನಂತಂದರೆ ಎಸ್ಪೆಷಲಿ ಹರ್ಬ್ಸ್ ಥರ ಯಾವುದದು ಅಂತಂದರೆ ತುಳಸಿನ ಚೆನ್ನಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಈ ಚಕ್ರಕ್ಕೆ ಸಂಬಂಧಿತ. ನೆಕ್ಸ್ಟು ಈ ಕೊಬ್ಬುಗಳು ಅಂದರೆ ಹೆಲ್ತಿ ಫ್ಯಾಟ್ಸ್ ಏನಂತದು ಅಂದರೆ ಬೆಣ್ಣೆ, ಆಲ್ಮಂಡು ಇಲ್ಲ ಕ್ಯಾಶ್ಯೂ ಇದೆಲ್ಲ, ಈ ಎರಡಿಂದ ತೆಗೆಯುವಂಥ ಬೆಣ್ಣೆ, ಆ ಬೆಣ್ಣೆ ತುಂಬ ಚೆನ್ನಾಗಿರ್ತದೆ, ಅದನ್ನು ಉಪಯೋಗಿಸ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಎಸ್ಪೆಷಲಿ ಈ ಚಕ್ರ ಸಂಬಂಧಿತ ಒಳ್ಳೆ ದ್ರವ ಪದಾರ್ಥ ಅಂದರೆ ಕೋಕೋನಟ್ ವಾಟರ್, ಆಯಿತಾ, ಇದನ್ನು ಬಳಸ್ಕೊಳ್ಳಿ. ಇಷ್ಟು ಬಳಸ್ಕೊಂಡಿದ್ರೆ ನಿಮಗೆ ಆಹಾರಗಳಲ್ಲಿ ಈ ಚಿಕಿತ್ಸೆ ಸಿಗ್ತಾ ಇರ್ತದೆ. ನೋಡಿ, ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ಆಯಿತಾ, ನಮ್ಗೆ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಈ ಚಕ್ರ ಆಕ್ಟಿವೇಶನ್ ಬರುತ್ತೆ, ಸಮತುಲ್ಯ ಆಗತ್ತೆ, ಓಪನ್ ಆಗತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗಿರೋದು. ನಿತ್ಯ ಪ್ರಾಕ್ಟೀಸ್ ಮಾಡ್ಕೊತಾ ಇರಿ. ಯಾವುದೇ 1-2 ವಿಧಾನಗಳು, ಒಂದು ದಿವಸ ಒಂದು ಮಾಡಿ ವಿಧಾನ, ನೆಕ್ಸ್ಟ್ ಡೇ ಇನ್ನೊಂದು ಮಾಡಿ, ಪರವಾಗಿಲ್ಲ, ಆಯಿತಾ. ಸೊ ಇವತ್ತು ಒಂದು ಚಕ್ರಕ್ಕೆ ಮಾಡ್ಕೊಳ್ಳಿ, ನಾಳೆ ಇನ್ನೊಂದು ಚಕ್ರಕ್ಕೆ ಮಾಡ್ಕೊಳ್ಳಿ, ಒಂದು ವಾರ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 7 ದಿವಸಗಳು, 7 ಚಕ್ರಗಳು ಕಂಪ್ಲೀಟ್ ಮಾಡಿದ್ವಲ್ಲ ಇವತ್ತು, 7 ಚಕ್ರಗಳು ತಗೊಳ್ಳಿ. ಒಂದು ದಿವಸ ಒಂದು ಚಕ್ರಕ್ಕೆ ಮಾಡ್ಕೊಳ್ಳಿ ವಿಧಾನ, ನೆಕ್ಸ್ಟ್ ಡೇ ಇನ್ನೊಂದು ಚಕ್ರಕ್ಕೆ ಮಾಡ್ಕೊಳ್ಳಿ. ಆ ಚಕ್ರಕ್ಕೆ ಮಾಡುವಾಗ ಅವತ್ತು ದಿನ ಒಂದು 3-4 ವಿಧಾನಗಳು ಮಾಡ್ಕೊಳ್ಳಿ. ಎಲ್ಲ ವಿಧಾನಗಳು ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಒಂದು 6-7 ವಿಧಾನಗಳು ಹೇಳ್ತೀನಿ ಒಂದೊಂದು ಚಕ್ರ ಸಂಬಂಧಿತ. ನೀವು ಅದರಲ್ಲಿ ಯಾವುದೋ 2-3 ತಗೊಳ್ಳಿ. ಈಗ ಉದಾಹರಣೆಗೆ ಮುದ್ರಾ ತಗೊಳ್ಳಿ, ಆಕ್ಯುಪ್ರೆಷರ್ ತಗೊಳ್ಳಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ, ಇಷ್ಟು ಮಾಡಿ. ಈ 3 ವಿಧಾನಗಳು ಒಂದು ದಿವಸ ಒಂದು ಚಕ್ರಕ್ಕೆ ಮಾಡ್ಕೊಳ್ಳಿ, ಇನ್ನೊಂದು ದಿವಸ ಇನ್ನೊಂದು ಚಕ್ರಕ್ಕೆ ಮಾಡ್ಕೊಳ್ಳಿ. ಇದು ಧ್ಯಾನ ಬಿಟ್ಟು, ಆಯಿತಾ. ಧ್ಯಾನ ಮಾಡುವಾಗ ಧ್ಯಾನನೇ ಅಷ್ಟೇ, ಅಂದರೆ ಆನಾಪಾನ ಧ್ಯಾನ ಮಾಡ್ತೀವಲ್ಲ ಅದು ಸಪ್ರೇಟು. ಅದು ಬಿಟ್ಬಿಟ್ಟು ಇದು ಸಪ್ರೇಟ್ ಆಗಿ ಒಂದು ಸಮಯ ಸಪ್ರೇಟ್ ಕೊಟ್ಬಿಟ್ಟು ಪ್ರತಿ ಚಕ್ರ ಆಕ್ಟಿವೇಶನ್ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಪ್ರತಿ ಚಕ್ರಕ್ಕೆ ಚಿಕಿತ್ಸೆನ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ 7 ದಿವಸ 7 ಚಕ್ರಗಳು ಮಾಡ್ಕೊಳ್ಳಿ ಸಾಕು. ಮತ್ತೆ ನೆಕ್ಸ್ಟ್ ವಾರ ಅದೇ ರೀತಿಯಲ್ಲಿ ರಿಪೀಟ್ ಆಗ್ತಾ ಹೋಗ್ತದೆ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕಲ್ಲ. ಎಲ್ಲ ಚಕ್ರಗಳೇ ಆಕ್ಟಿವೇಟ್ ಆಗಿದೆ ಅಂದರೆ ಸಂಪೂರ್ಣ ಆರೋಗ್ಯ, ಅದಕ್ಕಿಂತ ಏನು ಬೇಕಾಗಿಲ್ಲ ನಮಗೆ. ನಿಮ್ಮ ದೈಹಿಕ ಆರೋಗ್ಯ ಬಂತು, ಮಾನಸಿಕ ಆರೋಗ್ಯ ಬಂತು, ಮತ್ತು ಸಾಮಾಜಿಕ ಆರೋಗ್ಯ ಬಂತು. ಆಮೇಲೆ ಆಧ್ಯಾತ್ಮಿಕ ಪರಿಣತಿ, ಆಧ್ಯಾತ್ಮಿಕ ಉನ್ನತೀಕರಣ ಆಯಿತು, ಆಧ್ಯಾತ್ಮಿಕ ಒಲಪು ಹೆಚ್ಚಾಯಿತು, ದಿವ್ಯತ್ವ ಜೊತೆ ಕನೆಕ್ಷನ್ ಸಿಕ್ತು ಅಲ್ವಾ. ಸೊ ಇಷ್ಟೆಲ್ಲ ಆಗ್ತಾ ಇರುವಾಗ ಈ ಎಲ್ಲ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿಕೊಂಡು ತುಂಬ ಉತ್ತಮ, ಆಯಿತಾ. ಸೊ ಇವತ್ತಿನ ಈ ಚಕ್ರ ಚೆನ್ನಾಗಿ ಆಕ್ಟಿವೇಟ್ ಆದರೆ, ಈ ಸಹಸ್ರಾರ ಚಕ್ರ, ನಮಗೆ ಒಳ್ಳೆ ಸ್ಪಿರಿಚುವಲ್ ಕನೆಕ್ಷನ್ ಸಿಗ್ತದೆ. ನಮ್ಮ ಜೀವನ ಉದ್ದೇಶ ಪೂರ್ತಿ ಅರ್ಥ ಆಗುತ್ತೆ. ಯಾವುದೇ ರೀತಿಯಲ್ಲಿ ನಾವು ನ್ಯಾರೋ ಮೈಂಡೆಡ್ ಆಗಲ್ಲ, ಓಪನ್ ಮೈಂಡ್ ಇರ್ತೀವಿ. ನಮ್ಮಲ್ಲಿ ಇಂಟ್ಯೂಷನು ಇವೆಲ್ಲ ಹೆಚ್ಚಾಗ್ತದೆ, ಆಯಿತಾ. ಆಮೇಲೆ ಎಲ್ಲರ ಜೊತೆಗೆ ಮಿಂಗಲ್ ಆಗ್ತೀವಿ ಚೆನ್ನಾಗಿ. ನಮಗೆ ಮೆಂಟಲ್ ಕ್ಲಾರಿಟಿ ಚೆನ್ನಾಗಿ ಸಿಗ್ತದೆ. ಮೆಂಟಲ್ ಕ್ಲಾರಿಟಿ ಖಂಡಿತವಾಗಿ ಪ್ರತಿಯೊಂದು ನಾವು ಆಕ್ಸೆಪ್ಟ್ ಮಾಡ್ತೀವಿ, ಯಾರನ್ನೂ ವ್ಯತಿರೇಕ ಮಾಡೋದಿಲ್ಲ. ಏಕತ್ವ ಭಾವದಲ್ಲೇ ನಮ್ಮ ಜೀವನ ನಡೆಸ್ಕೊತೀವಿ. ಎಲ್ಲರೂ ಒಂದೇ, ನಮಗೆ ಇಡೀ ಪ್ರಕೃತಿ ಎಲ್ಲ ಒಂದೇ ನಮಗೆ. ಈ ಚಕ್ರ ಆಕ್ಟಿವೇಟ್ ಆದರೆ ನಮ್ಮ ಫಿಸಿಕಲ್ ಹೆಲ್ತ್ ಅಂದರೆ ಪೂರ್ತಿ ತಲ ಸಂಬಂಧಿತ ಯಾವುದೇ ಪ್ರತಿಯೊಂದು ಅಂಗಾಂಗ ಆರೋಗ್ಯ ಹೊಂದ್ತದೆ ಆಟೋಮೆಟಿಕ್ ಆಗಿ, ಆಯಿತಾ. ಮೆಡಿಟೇಷನು ಇಂಥದ್ದೆಲ್ಲ ಧ್ಯಾನ ಮಾಡೋದಾಗಲಿ, ದಿವ್ಯತ್ವ ಸಂಪರ್ಕ ಆಗಲಿ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಲಭ್ಯವಾಗತ್ತೆ, ಆಯಿತಾ. ಇದರಲ್ಲಿ ಇನ್ನು ಸ್ವಲ್ಪ ನೋಡೋಕೆ ಹೋದರೆ ಈ ಇನ್ನೊಂದು ಅಡಿಷನಲ್ ತಂತ್ರ ಹೇಳ್ಬೇಕಂತಂದರೆ, ಹೆಚ್ಚಿನ ತಂತ್ರ ಇಲ್ಲಿ ತಿಳ್ಕೊಬೇಕಂದ್ರೆ ಇದೊಂದು ಮಾಡ್ಬೋದು ನಾವು. ನೋಡಿ, ಪ್ರತಿಯೊಂದು ದಿವಸ ಪ್ರಯತ್ನ ಮಾಡಿ ಅಷ್ಟೇ. ನೋಡಿ, ಈ ರೀತಿಯಲ್ಲಿ ಇಟ್ಕೊಳ್ಳೋದು. ಇದು ಏನಾಗತ್ತೆ, ಇದು ಅಗ್ನಿ ತತ್ವ, ಇದು ವಾಯು ತತ್ವ, ಇದು ಆಕಾಶ ತತ್ವ, ಇದು ಪೃಥ್ವಿ ತತ್ವ, ಇದು ನೀರು ತತ್ವ ಅಲ್ವಾ. ಪ್ರತಿಯೊಂದು ಪಂಚಭೂತ ಇಲ್ಲೇ ಇದೆಯಲ್ಲ, ಅದನ್ನು ಸ್ವಲ್ಪ ಪ್ರಚೋದನೆ ಮಾಡ್ಕೋಬೇಕಂದ್ರೆ ಈಗ ಹಿಡಿದಿಟ್ಕೊಳ್ಳೋದು. ಹೀಗೆ ಒಂದು 2 ನಿಮಿಷ 1 ನಿಮಿಷ ಜಸ್ಟ್ ಆ ಒಂದು ಪಂಚಭೂತ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಪಂಚಭೂತ ಆಕ್ಟಿವೇಟ್ ಮಾಡೋಕೆ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಇದು, ನೆಕ್ಸ್ಟ್ ಈ ರೀತಿಯಲ್ಲಿ ಒಂದೊಂದು 1 ನಿಮಿಷ 2 ನಿಮಿಷ ಈಗ ಹಿಡಿದಿಟ್ಕೊಳ್ಳಿ ಸಾಕು. ಜಸ್ಟ್ ಹಿಡಿದಿರಿ, ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅಷ್ಟೇ, ಅದು ಪ್ರಚೋದನೆ ಬರುತ್ತೆ. ಆ ಜೊತೆಗೆ ಸೌಂಡ್ ಥೆರಪಿಯಲ್ಲಿ ಇದಕ್ಕೊಂದು ಒಳ್ಳೆ ಚಿಕಿತ್ಸೆ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಳ್ಳಿ ದಯವಿಟ್ಟು. ಸೊ ಈ ಕ್ರೌನ್ ಚಕ್ರ, ಪ್ರತಿಯೊಂದು ಚಕ್ರ ನಾನು ಹೇಳಿದ್ದೀನಿ ಈಗಾಗಲೇ ನಿಮಗೆ. ಸೌಂಡ್ ಥೆರಪಿಯಲ್ಲಿ ಒಂದು ಲಿಸ್ಟೇ ಕಲಿಸಿದ್ವಿ, ನೋಡ್ಕೊಳ್ಳಿ. ಕ್ರೌನ್ ಚಕ್ರದಲ್ಲಿ ಪ್ರತ್ಯೇಕವಾಗಿ ನೆನ್ಪಿಟ್ಕೊಳ್ಳಿ 963 ಹೆಡ್ಜಸ್, 963, ಆಯಿತಾ. 963 ಹೆಡ್ಜಸ್ ಅಂತ ಇದೆ. ಆ ಫ್ರೀಕ್ವೆನ್ಸಿಯನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಸೊ ಅದನ್ನು ನೀವು ಸರ್ಚ್ ಮಾಡಿ, ಏನಂತಂದರೆ ಈ ರೀತಿಯಲ್ಲಿ
ಸಹಸ್ರಾರ ಚಕ್ರ ಫ್ರೀಕ್ವೆನ್ಸಿ, ಓಕೆ, 963 ಹೆಡ್ಜಸ್ ಅಂತ ಹಾಕಿದರೆ ಯೂಟ್ಯೂಬಲ್ಲಿ ಹೊಡೆದ್ರೆ ಬಂದೇ ಬರ್ತದೆ. ಸೊ ಅದು ಈಗಾಗಲೇ ನಾನು ಕಲಿಸಿದ್ದೀನಿ ವಾಟ್ಸಪ್ಪಲ್ಲಿ, ನಮ್ಮ ಕೋರ್ ಟೀಮಲ್ಲಿ ಕಲಿಸಿದ್ದೀನಿ. ಅದು ಬಹುಶಃ ಎಲ್ಲ ಗ್ರೂಪ್ ಕಲಿಸಿರ್ತಾರೆ, ನೋಡ್ಕೊಳ್ಳಿ ಒಂದ್ಸರಿ. ಅದನ್ನು ಉಪಯೋಗಿಸ್ಕೊಂಡು ಅದು ಇಟ್ಕೊಂಡು ಅದನ್ನು ಆನ್ ಮಾಡಿಕೊಂಡು ಇಲ್ಲ ಸ್ಪೀಕರ್ ಕಲಿಸ್ಬಿಟ್ಟು ಹಾಯಾಗಿ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ಈ ನಾರ್ಮಲ್ ನಮ್ಮ ಧ್ಯಾನ ಮುದ್ರ, ಇಲ್ಲ ಅಂದರೆ ಈ ಇದು ಜ್ಞಾನ ಮುದ್ರ ಹೇಗೆ ಇಟ್ಕೊಂಡು ಹಾಯಾಗಿ ಕೂತ್ಕೊಂಡು ಆ ಮ್ಯೂಸಿಕನ್ನು ಕೇಳಿಸ್ಕೊಂತ, ಓಕೆ. ಸೊ ನಿಮ್ಮ ಗುರಿ ಶ್ವಾಸದ ಮೇಲೆ ಗಮನ ಇಟ್ಕೊಳ್ಳಿ, ಇಲ್ಲ ಸಹಸ್ರಾರ ಮೇಲೆ ಇಟ್ಕೊಂಡು ಹಾಯಾಗಿ ಕೂತ್ಕೊಳ್ಳಿ. ಆಟೋಮೆಟಿಕ್ ಆಗಿ ಆ ಮ್ಯೂಸಿಕ್ ವೈಬ್ರೇಷನಿಂದ, ಯಾಕಂದ್ರೆ ನಮ್ಮ ಸಹಸ್ರಾರ ಚಕ್ರ ವೈಬ್ರೇಷನ್ ಇರೋದು 963 ಹೆಡ್ಜಸ್, ಆಯ್ತಾ, ಅದರ ಕಂಪನ ಅದು. ಅದೇ ರೀತಿಯಲ್ಲಿ ಈ ಬರುವಂಥ ಮ್ಯೂಸಿಕ್ ಕಂಪನ ಅದೇ ಫ್ರೀಕ್ವೆನ್ಸಿ ಇರ್ತದೆ, ಆವರ್ತನೆ. ಎರಡು ಮ್ಯಾಚ್ ಆದರೆ ನಮಗೆ ಈ ಚಕ್ರ ಆಕ್ಟಿವೇಟ್ ಆಟೋಮೆಟಿಕ್ ಆಗುತ್ತೆ, ಅಷ್ಟೇ ಆಗೋದು, ಆಯ್ತಾ. ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಇವತ್ತು ಎಲ್ಲ ಚಕ್ರಗಳು ಕಂಪ್ಲೀಟ್ ಮಾಡಿದ್ವಲ್ಲ, ಸೊ ಅದಕ್ಕೂ ಇಲ್ಲಿ ಒಂದು ಪ್ರತ್ಯೇಕವಾಗಿ ಇನ್ನೊಂದು ಈ ಚಕ್ರಕ್ಕೆ ಒಳ್ಳೆ ಆಸನ ಏನಪ್ಪಾ ಅಂತಂದ್ರೆ ಶವಾಸನ. ಅರ್ಥ ಆಯ್ತಾ? ಶವಾಸನ ತುಂಬಾ ಉಪಯೋಗಕರ ಅಂತ ಒಂದು ಆಸನ ಆಗಿದೆ ಈ ಪರ್ಟಿಕ್ಯುಲರ್ ಚಕ್ರಕ್ಕೆ. ಆಮೇಲೆ ಇವತ್ತು ಎಲ್ಲ ಚಕ್ರಗಳು ಕಂಪ್ಲೀಟ್ ಮಾಡಿದಕ್ಕೋಸ್ಕರ ನಾನು ಜ್ಯೂಸ್ಗಳು ಹೇಳ್ತೀನಿ, ಅಂದರೆ ಫ್ರೂಟ್ ಜ್ಯೂಸ್ಗಳು. ಯಾವ ಫ್ರೂಟ್ ಜ್ಯೂಸ್ ತಗೊಂಡ್ರೆ ಯಾವ ಚಕ್ರಕ್ಕೆ ಒಳ್ಳೇದು ಅಂತ 7 ಚಕ್ರಗಳು ಹೇಳ್ತೀನಿ, ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ರೂಟ್ ಚಕ್ರ ಅಂತಂದ್ರೆ ಮೂಲಾಧಾರ ಚಕ್ರ ತಗೊಳ್ಳಿ. ಇಲ್ಲಿ ರೆಡ್ ಕಲರ್ ಕೆಂಪು ಬಣ್ಣ ಇರುವಂಥ ಜ್ಯೂಸ್ಗಳು ಕುಡಿಬೇಕಾಗತ್ತೆ. ಯಾವ್ದ್ಯಾವುದು? ಬೀಟ್ರೂಟು, ಕ್ಯಾರೆಟು, ಆಪಲ್ ಜ್ಯೂಸ್, ಇಷ್ಟು ತುಂಬಾ ಒಳ್ಳೆಯದು ಮೂಲಾಧಾರ ಚಕ್ರಕ್ಕೆ. ಸ್ಯಾಕ್ರಲ್ ಚಕ್ರ ಅಂತಂದ್ರೆ ಸ್ವಾದಿಷ್ಠಾನ ಚಕ್ರ, ಇದಕ್ಕೂ ಆರೆಂಜ್ ಕಲರ್ ಕಿತ್ತಲೆ ಬಣ್ಣ ಆ ಕಲರ್ ಜ್ಯೂಸ್ಗಳು ತಗೊಳ್ಳಿ. ಯಾವುದದು? ಫ್ರೆಶ್ ಆರೆಂಜ್ ಜ್ಯೂಸ್ ತಗೊಳ್ಳಿ. ಆಮೇಲೆ ಕ್ಯಾರೆಟ್ ಜ್ಯೂಸ್ ಬೇಕಂದ್ರೆ ಅದ್ರ ಮೇಲೆ ಸ್ವಲ್ಪ ಹಾಕೋಬಹುದು, ಬಟ್ ಆರೆಂಜ್ ಜ್ಯೂಸು ಉತ್ತಮ ಇದಕ್ಕೆ, ಆಯ್ತಾ, ಕಿತ್ತಲೆ ಬಣ್ಣ. ನೆಕ್ಸ್ಟು ಸೋಲಾರ್ ಪ್ಲಕ್ಸಸ್ ಅಂದ್ರೆ ನಮ್ಮ 3ನೇ ಚಕ್ರ ಆಗಿದೆ, ಅದೇ ಮಣಿಪುರ ಚಕ್ರ ಆಗಿದೆ, ಅದು ಹೊಟ್ಟೆ ಪ್ರಾಂತದಲ್ಲಿರುವಂಥದ್ದು. ಅದೇನಂತಂದ್ರೆ ಯೆಲ್ಲೋ ಜ್ಯೂಸ್, ಪೈನಾಪಿಲು, ಲೆಮನ್, ಆಯ್ತಾ, ಅಂದರೆ ನಿಂಬೆಹಣ್ಣು ಮತ್ತೆ ಪೈನಾಪಿಲ್, ಈ 2 ಜ್ಯೂಸು ತುಂಬಾ ಉಪಯೋಗ ಆಗುತ್ತೆ. ಯಾವುದಕ್ಕೂ? 3ನೇ ಚಕ್ರಕ್ಕೆ, ಮಣಿಪುರ ಚಕ್ರಕ್ಕೆ. ಮತ್ತೆ ಹೃದಯ ಚಕ್ರ, ಆಟ್ ಚಕ್ರ, ಅನಾಥ ಚಕ್ರ, ಇದಕ್ಕೇನಂತಂದ್ರೆ ಗ್ರೀನ್ ಜ್ಯೂಸ್, ಓಕೆ. ಹಸಿ ಜ್ಯೂಸ್ ಯಾವ್ದ್ಯಾವುದು? ಸೌತೆಕಾಯಿ, ಗ್ರೀನ್ ಆಪಿಲು, ಆಮೇಲೆ ಅಷ್ಟು ಬರ್ಕೊಳ್ಳಿ, ಅಷ್ಟು 2 ಸಾಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಇಷ್ಟು ಮಾಡಿಕೊಟ್ರೆ ಸಾಕು. ಇನ್ನೂ ಗ್ರೀನ್ ಜ್ಯೂಸ್ ಯಾವುದಿದ್ರು ನಿಮ್ಮ ಹತ್ರ, ಉದಾಹರಣೆಗೆ ಕೊರಿಯಾಂಡರ್ ಜ್ಯೂಸು ಅಂತಂದರೆ ಕೊತ್ತಿಂಬರಿ ಜ್ಯೂಸು, ಇಂಥವೆಲ್ಲ ಉಪಯೋಗ ಆಗುತ್ತೆ, ಚೆನ್ನಾಗಿ ಉಪಯೋಗ ಆಗುತ್ತೆ, ಅದನ್ನು ಮಾಡ್ಕೊಳ್ಳಿ. ಯಾವುದೇ ಒಂದು ನಮ್ಮ ಯಾವುದು ಎಲ್ಲ ಸ್ಪಿನಾಚಸ್ ಅಂತ ಹೇಳ್ತೀವಲ್ಲ ಸೊಪ್ಪುಗಳು, ಆ ಸೊಪ್ಪುಗಳ ಜ್ಯೂಸ್ ಎಲ್ಲ ಗ್ರೀನ್ ಜ್ಯೂಸೇ ಆಗುತ್ತದೆ. ಸೊಪ್ಪುಗಳ ಜ್ಯೂಸ್ ಎಲ್ಲ ಉಪಯೋಗಿಸ್ಕೋಬೋದು, ತೊಂದರೆ ಇಲ್ಲ. ಆಮೇಲೆ ಇದು ವಿಶುದ್ಧ ಚಕ್ರ, ಅಂದರೆ ನಿಮ್ಮ ಥ್ರೋಟ್ ಚಕ್ರ ಅಂತ ಇಟ್ಕೊಳ್ಳಿ. ಇದಕ್ಕೇನು? ಬ್ಲೂ ಜ್ಯೂಸ್, ಈ ಬ್ಲೂಬೆರ್ರಿ ಸಿಗತ್ತಲ್ಲ, ಅದು ಬ್ಲೂಬೆರ್ರಿ ಅಂತ ಸಿಗ್ತದೆ ನೋಡಿ, ಆ ಜ್ಯೂಸಿಗೆ ಕೋಕೋನಟ್ ವಾಟರ್ ಹಾಕ್ಕೊಂಡು ತಗೊಳ್ಳಿ, ಬ್ಲೆಂಡ್ ಮಾಡ್ಕೊಳ್ಳಿ, 2 ಸೇರಿ ಬ್ಲೆಂಡ್ ಮಾಡಿಕೊಂಡು ಆ ಜ್ಯೂಸನ್ನು ಕುಡಿ, ಅದು ಒಳ್ಳೆಯದು. 3ನೇ ಚಕ್ರಕ್ಕೆ ಹೋಗುವಾಗ ಇವಾಗ ಪರ್ಟಿಕ್ಯುಲರ್ಲಿ ಇಂಡಿಗೋ ಜ್ಯೂಸ್, ಇದಕ್ಕೂ ಪರ್ಪುಲ್ ಗ್ರೇಪ್ ಜ್ಯೂಸ್ ಮಾತ್ರ ಉಪಯೋಗ ಆಗುತ್ತೆ. ಪರ್ಪುಲ್ ಕಲರ್ ಅಂತ ಗ್ರೇಪ್ಸ್ ಇದೆಯಲ್ಲ, ನಮಗೆ ಗ್ರೇಪ್ಸ್ ಸಿಗ್ತವೆ ನೋಡಿ, ಸೊ ಬ್ಲ್ಯಾಕ್ ಗ್ರೇಪು, ಸ್ವಲ್ಪ ಪರ್ಪುಲ್ ಕಲರ್ ಅಂತ ಗ್ರೇಪ್ಸ್ ದ್ರಾಕ್ಷಿ ಸಿಗತ್ತೆ, ಆ ಆ ಆ ದ್ರಾಕ್ಷವನ್ನು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು, ಅದು 3ನೇ ಚಕ್ರ ತುಂಬಾ ಉತ್ತಮ. ಅದಕ್ಕೆ ದ್ರಾಕ್ಷಿ ಜ್ಯೂಸ್ ಅಂದ್ರೆ ವೈಟ್ ಅಲ್ಲ, ಈ ಗ್ರೇ ಕಲರು, ಪರ್ಪಲ್ ಕಲರ್ ಅಂತ ಈ ಜ್ಯೂಸನ್ನು, ದ್ರಾಕ್ಷಿ ಜ್ಯೂಸನ್ನು ಕುಡಿದ್ರೆ ಆಜ್ಞಾ ಚಕ್ರ ತುಂಬಾ ಒಳ್ಳೆಯದು, ಆಕ್ಟಿವೇಶನ್ಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ರೌನ್ ಚಕ್ರ ಲಾಸ್ಟ್ಗೆ, ಓಕೆ. ಇದಕ್ಕೂ ವೈಟ್ ಕಲರ್ ಜ್ಯೂಸು, ಆದಷ್ಟು ಇಲ್ಲಿ ಏನಿಲ್ಲ, ಕೋಕೋನಟ್ ವಾಟರ್ ಅಂದರೆ ನಿಮ್ಮ ತೆಂಗಿನ ನೀರು ಅಂತಂದರೆ, ಸೊ ನಮ್ಮ ಕೋಕೋನಟ್ ವಾಟರ್ ಜೊತೆಗೆ ಬನಾನಾ ಇದೆಯಲ್ಲ ಅಂತಂದರೆ ಬಾಳೆಹಣ್ಣು, 2 ಮಿಕ್ಸ್ ಮಾಡ್ಕೊಳ್ಳಿ, 2 ಮಿಕ್ಸರ್ ಹಾಕ್ಕೊಂಡು ಅಂದರೆ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಆ 2ನ್ನು ಸೇರಿಸ್ಕೊಂಡು ಜ್ಯೂಸ್ ಕುಡಿತಾ ಇದ್ರೆ ನಿಮಗೆ ಕ್ರೌನ್ ಚಕ್ರಕ್ಕೆ ತುಂಬ ಉಪಯೋಗ ಆಗತ್ತೆ, ಆಯ್ತಾ. ಇಷ್ಟು ಮಾಡ್ಕೊರಿ. ಇದು ಈ ಚಕ್ರದ ಸಂಪೂರ್ಣ ಮಾಹಿತಿ, ಸಂಪೂರ್ಣ ಆರೋಗ್ಯ, ಸಂಪೂರ್ಣ ಚಿಕಿತ್ಸಾ ವಿಧಾನ ನಾವು ಇವತ್ತು ಈ ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ ಬಗ್ಗೆ ತಿಳ್ಕೊಂಡಿದ್ವಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ನೀವೇನು ಮಾಡಬೇಕು? ಸೊ ನಾವು ಕೊಡುವಂಥ ಮಾತಾರ್ ಫೌಂಡೇಶನ್ಗೆ ನಾವು ಕೊಡುವಂಥ ಒಂದು ಕಾಣಿಕೆ ಅಂತಂದರೆ ನಮ್ಮ ಕಡೆಯಿಂದ ಒಂದು ಕಾಮೆಂಟ್ ಕೊಡಬೇಕಾಗತ್ತೆ, ಲೈಕ್ ಮಾಡಬೇಕಾಗತ್ತೆ, ಕಾಮೆಂಟ್ ಕೊಡಬೇಕಾಗತ್ತೆ, ಮತ್ತು ಬೇರೆಯವ್ರಿಗೆಲ್ಲ ನೀವು ಶೇರ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಯಾವುದೇ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಖಂಡಿತ
ಮಾತಾರ್ ಫೌಂಡೇಶನಿಂದ ನೀವು ಏನೇ ಪಡಿಬೇಕಂದ್ರು ಕೋರ್ಸ್ಗಳು ನಡೀತಾ ಇದೆ. ಈಗ ನೆಕ್ಸ್ಟ್ ಬರೋಂಥ ಕೋರ್ಸು ನಮಗೆ ರೇಖಿ ಹೀಲಿಂಗ್ ಆಗಿದೆ. ಅದ್ಭುತವಾದ ಕೋರ್ಸ್, ಎಲ್ಲರೂ ಜಾಯ್ನ್ ಆಗಿ ಆಯಿತಾ. ಅದು ಫೆಬ್ರವರಿ 7th and 8th ನಿಮ್ಮ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದಾರೆ, ಅದು ನೋಡಿಕೊಂಡು ಜಾಯ್ನ್ ಆಗಿ ಆಯಿತಾ. ಅಲ್ಲಿ ಎಲ್ಲ ವಿವರಗಳು ಕೊಟ್ಟಿದ್ದಾರೆ, ಫೀಸ್ ಎಷ್ಟು, ಏನು, ಎಷ್ಟು ದಿವಸ ಏನು ಮಾಡ್ತೇವೆ ಅಂತ ಎಲ್ಲ ಸಿಲೆಬಸ್ ಕೊಟ್ಟಿದ್ದೀವಿ. ಜೊತೆಗೆ ವರ್ಮನ್ ಥೆರಪಿ ಅಂತ ಟ್ರೈನಿಂಗ್ ಇದೆ. ಅಂದರೆ ನೀವು ಡಾಕ್ಟರ್ ಆಗಬೇಕಂತಂದರೆ ಅದು 4 ದಿನಗಳ ಕೋರ್ಸ್. ಮೊದಲನೇ ಸ್ಟಾರ್ಟಿಂಗ್ ಪಾಯಿಂಟು ಫೆಬ್ರವರಿ 14th 15th. ನೆಕ್ಸ್ಟ್ 2 ದಿವಸಗಳು ಫೆಬ್ರವರಿ 28th ಮಾರ್ಚ್ 1st. 4 ದಿನಗಳು ಮಾಡ್ತಾ ಇದ್ದೀವಿ. ಅದಕ್ಕೂ ಸಹ ನೀವು ಜಾಯ್ನ್ ಆಗ್ಬೋದು. ಡಾಕ್ಟರ್ ನೀವು ಆಗಬೇಕು ಅಂತ ಅನ್ಕೊಂಡಿದ್ರೆ ಅದ್ಭುತವಾದ ಕೋರ್ಸ್ ಅದು ಆಯಿತಾ. ಇಷ್ಟೆಲ್ಲ ಕೋರ್ಸ್ಗಳು ನಡೀತವೆ. ಮತ್ತು ಚಿಕಿತ್ಸೆಗಳು ನೋಡ್ತಾ ಹೋದರೆ ಪ್ರತಿ ದಿವಸ ನಮ್ಮಲ್ಲಿ ಪ್ರತಿ ಭಾನುವಾರ ಏನಾಗುತ್ತೆ, ಪ್ರತಿ ಶನಿವಾರ ಏನಾಗುತ್ತೆ, ನಮಗೆ ಚಿಕಿತ್ಸೆ ಲಭ್ಯವಾಗುತ್ತೆ. ಪ್ರತಿ ಶನಿವಾರ ಒಂದು ಸಮಗ್ರ ಸ್ವಾಸ್ಥ್ಯ ಶಿಬಿರ ನಡೀತಾ ಇರ್ತೀವಿ ನಾವು ಕೇಂದ್ರದಲ್ಲಿ. ಈ ಜೊತೆಗೆ ಏನಾಗುತ್ತೆ ಅಂದರೆ ನಿಮಗೆ ಈ ಆಯುರ್ವೇದ ಸಂಬಂಧಿತ ಎಲ್ಲ ಚಿಕಿತ್ಸೆಗಳು, ಪಂಚಕರ್ಮಗಳು ನಾವು ಈಗಾಗಲೇ ಏರ್ಪಾಟ್ ಮಾಡಿದ್ದೀವಿ ಕೇಂದ್ರದಲ್ಲಿ. ಸೊ ಆಯುರ್ವೇದದಿಂದ, ಪಂಚಕರ್ಮಗಳಿಂದ ನೀವು ಚಿಕಿತ್ಸೆಗಳು ಪಡೀಬೋದು. ಯಾವುದೇ ವ್ಯಾಧಿಗೆ ಯಾವುದೇ ತೊಂದರೆಗಳಿದ್ರೆ, ಅಷ್ಟು ತೊಂದರೆಗಳಿದೆ, ಆದಷ್ಟು ನಮ್ಮಲ್ಲಿ ಈ ವೇದಿಕದಲ್ಲಿ ಹೇಳಿರುವಂಥ ಚಿಕಿತ್ಸೆಗಳು ಸಾಕು ನಿಮಗೆ. ಆದರೆ ನಿಮಗೆ ಕಷ್ಟ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತರುವಾಗ ಅಲ್ಲಿ ಬರಬೇಕಾಗತ್ತೆ. ಆ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ. ಮತ್ತು ಸ್ಕ್ಯಾನಿಂಗ್ ಸಿಗತ್ತೆ, ಕ್ರಿಸ್ಟಲ್ ಥೆರಪಿ ಸಿಗತ್ತೆ, ಎಲ್ಲ ಕ್ರಿಸ್ಟಲ್ ಲಭ್ಯವಾಗತ್ತೆ, ಪಿರಮಿಡ್ಸು ಲಭ್ಯವಾಗತ್ತೆ. ವಿಧ ವಿಧ ಪಿರಮಿಡ್ಸ್ಗಳಿದೆ ನಮ್ಮ ಹತ್ರ ಆಯಿತಾ. A2 ತುಪ್ಪ ಸಿಗತ್ತೆ, ಅಗ್ನಿಹೋತ್ರ ಕಿಟ್ ಸಿಗತ್ತೆ ಆಯಿತಾ. ಮತ್ತು ಕೋಕೋನಟ್ ಇದು ವರ್ಜಿನ್ ಕೋಕೋನಟ್ ಆಯಿಲ್ ಸಿಗತ್ತೆ. ಎಲ್ಲದನ್ನು ಪ್ರತಿಯೊಂದು ಅಲ್ಲಿ ಲಭ್ಯವಾಗತ್ತೆ. ಓಕೆ, ಇಷ್ಟೆಲ್ಲ ನೀವು ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ತೆ. ಥ್ಯಾಂಕ್ ಯು.